अरहन्ताणं नमो सिद्धाणं नमो आर्याणं नमो वज्रायाणं नमो लोहे सौवसाहुनं नमः समयसाराय स्वानुभूत्या चकासते चित्स्वभावाय भावाय सर्वभावान्तरक्षिते सर्वभावान्तरक्षिते। ಭರತಕ್ಷೇತ್ರ ಭಗವಾನ್ ಸ್ವರೂಪವಿರುವಂಥ ಸಮಯಸಾರ ಪರಮಾತ್ಮದ ಮೇಲೆ ಬರೆಯಲ್ಪಟ್ಟಂಥ ಆತ್ಮಖ್ಯಾತಿ ಟೀಕೆಯು ಮಧ್ಯದಲ್ಲಿ ಮೂಡಿ ಬಂದಿರುವ ಕಲಶಗಳ ಮೇಲೆ ರಾಜಮಲ್ಜಿ ಪಾಂಡೆ ಬರೆದಿರುವ ಬಾಲಬೋಧಿನಿ ಟೀಕೆಯ ಕನ್ನಡ ಸ್ವಾಧ್ಯಾಯ ನಡೀತಾ ಇದೆ. ಇಲ್ಲಿ ಪುಣ್ಯ ಪಾಪ ಅಧಿಕಾರದ 7ನೆಯ ಮಂಗಲಮಯ ಕಲಶಿದೆ. ವೃತ್ತಂ ಜ್ಞಾನಸ್ವಭಾವೇನ ಜ್ಞಾನಸ್ಯ ಭವನಂ ಸದಾ ಏಕದ್ರವ್ಯಸ್ವಭಾವತ್ವಾನ್ ಮೋಕ್ಷಹೇತು ತದೇವತ. ಅದು ಒಂದೇ ತತ್ ಏವ ತತ್ ಮೋಕ್ಷಹೇತು. ಯಾವ ಏಕದ್ರವ್ಯ ಸ್ವಭಾವತ್ವ, ಏಕದ್ರವ್ಯ ಸ್ವಭಾವತನ ಏನಿದೆಯಲ್ಲ ಅದು ಒಂದೇ ಮೋಕ್ಷದ ಹೇತುವಿದೆ. ಚಲೋ. ಜ್ಞಾನ ಸ್ವಭಾವೇನ ವೃತ್ತಂ ತತ್ ತತ್ ಮೋಕ್ಷ ಹೇತು ಏವ. ಶುದ್ಧ ವಸ್ತು ಮಾತ್ರ, ಅದರ ಸ್ವರೂಪ ನಿಷ್ಪತ್ತಿ, ಅದರಿಂದ ಆಗುವ ಸ್ವರೂಪಾಚರಣೆ ಚಾರಿತ್ರ್ಯ. ನೋಡ್ರಿ, ಶುದ್ಧ ವಸ್ತು ಮಾತ್ರ ಅಂಥೇಳಿ ಹೇಳಿದ್ರಲ್ಲ, ಅದು ದರ್ಶನದ ವಿಷಯ. ದರ್ಶನದ ವಿಷಯ ಏನಿದೆ ರೀ, ಸಾಮಾನ್ಯ ಸತ್ತಾ ಮಾತ್ರ ಅವಲೋಕನ ಇದೆ ರೀ. ಹಾಗಾದ್ರೆ ಶುದ್ಧ ವಸ್ತು ಮಾತ್ರ ಅಂಥೇಳಿ ಹೇಳಿದ್ರು, ಜ್ಞಾನದ ಅರ್ಥ ಮಾಡಿದ್ರು ಶುದ್ಧ ವಸ್ತು ಮಾತ್ರ ಅಂಥೇಳಿ. ಆದ್ರೆ ಇಲ್ಲಿ ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರದ ದೃಷ್ಟಿಕೋನದಿಂದ ಅವಲೋಕನೆ ಮಾಡಿದ್ರೆ ಶುದ್ಧ ವಸ್ತು ಮಾತ್ರ ಅಂಥೇಳಿ ಅಂದ್ರೆ ದರ್ಶನದ ಶುದ್ಧತೆ ಆಯ್ತು. ಅದನ್ನೇ ನೋಡುವುದಿದೆ. ಯಾವುದನ್ನು? ಜ್ಞಾನವನ್ನ. ವಸ್ತು ಶುದ್ಧ ವಸ್ತು ಮಾತ್ರ ಹೇಗಿದೆ, ಬಸ್ ಜ್ಞಾನ ಇದೆ. ಅದನ್ನೇನು ಮಾಡುವುದಿದೆ? ನೋಡುವುದಿದೆ ರೀ. ನೋಡುವುದು ಯಾಕ? ನೋಡುವುದು ನನ್ನ ಸ್ವಭಾವ ಇದೆ. ಅತ್ಯಂತ ಸಂಕ್ಷೇಪದೊಳಗ ಪರಮ ಸತ್ಯವಾದಂಥ ಪ್ರಯೋಜನಭೂತವಾದಂಥ ಸಾರಭೂತವಾದಂಥ ಮಾತನ್ನ ಈ 7ನೇ ನಂಬರದ ಕಲಶದೊಳಗ ಆಚಾರ್ಯ ಅಮೃತ ಚಂದ್ರದೇವ ಸ್ಪಷ್ಟಪಡಿಸಿದ್ದಾರೆ. ಶುದ್ಧ ವಸ್ತು ಮಾತ್ರ ಏನಿದೆ ಅದು ಜ್ಞಾನ ಇದೆ. ಜ್ಞಾನವನ್ನು ಹೊರತುಪಡಿಸಿ ವಸ್ತುವಿನೊಳಗೆ ಶುದ್ಧತೆಯನ್ನು ಗುರುತಿಸುವ ವಿಧಾನ ಮತ್ತೊಂದು ಯಾವುದೂ ಇಲ್ಲ. ಎಲ್ಲ ಪ್ರಕಾರದ ಮಲಿನತೆ, ತೀರ ಸಂಕ್ಲೇಶ ಭಾವ, ಕೃಷ್ಣ ಲೇಷ್ಯಾಜನ್ಯ ಪರಿಣತಿ ಇರುವೆಳೆದೊಳಗೂ ಕೂಡ ನಮಗೆ ಜೀವದ ಸ್ವರೂಪವನ್ನು ತಿಳ್ಕೊಳ್ಳೋದು ಇಚ್ಛೆಯುಂಟಾದರೆ, ನನಗೆ ದುಃಖ ಇದೆ, ದುಃಖದಿಂದ ಬಿಡುಗಡೆ ಹೊಂದುವ ನಿರ್ಣಯ ನಾನು ಮಾಡಿದ್ದೇನಾದರೆ, ನಾನು ಆ ಕೃಷ್ಣ ಲೇಷ್ಯಾಜನ್ಯ ಪರಿಣಾಮದ ಮಧ್ಯದೊಳಗೂ ಕೂಡ ಕೃಷ್ಣ ಲೇಷ್ಯಾಜನ್ಯ ಪರಿಣಾಮ ಇದೆ. ಅಶುಭ ಕರ್ಮದ ಉದಯ ಇದೆ, ಅದಂತೂ ಕಾಣಿಸೋದಿಲ್ಲ. ಶರೀರಾದಿಗಳಲ್ಲಿ ತೀರ ವಿಪರೀತ ಅರ್ಥಾತ್ ನನ್ನ ಇಚ್ಛೆಯಿಂದ ವಿರುದ್ಧವೇ ಆದಂಥ ಅವಸ್ಥಾ ವಿಶೇಷ ಇದೆ. ಸಂಯೋಗದೊಳಗೊಂದು ಅಂಶ ಮಾತ್ರ ಕೂಡ ಅನುಕೂಲತೆ ಇಲ್ಲ. ಅಂಥದ್ರೊಳಗೆ ನನ್ನಲ್ಲೇ ದುಃಖದಿಂದ ನಾನು ದುಃಖಿ ಇದ್ದೇನೆ, ನನಗೆ ಈ ದುಃಖದಿಂದ ಬಿಡುಗಡೆ ಹೊಂದುವುದಿದೆ, ಈ ಪ್ರಕಾರದ ವಿಚಾರ ಒಂದು ವೇಳೆ ದೃಢ ರೂಪದಿಂದ ಎದ್ದು ಬಂತು ಅಂತಂದ್ರೆ ಅಲ್ಲಿ ನಾನು ಆ ನನ್ನ ಸ್ವರೂಪವನ್ನು ತಿಳ್ಕೊಳ್ಳುವ ಸಲುವಾಗಿ ಆ ಎಲ್ಲದರ ಮಧ್ಯದೊಳಗ ಯಾವ ಜ್ಞಾನ ಇದೆಯಲ್ಲ, ಆ ಒಂದು ಜ್ಞಾನವನ್ನೇ ಅವಲೋಕನೆ ಮಾಡಿದ್ದೇ ಆದರೆ
ಆ ಒಂದು ಜ್ಞಾನವನ್ನೇ ಗ್ರಹಣ ಮಾಡಿದ್ದೇ ಆದರೆ ನನಗೆ ಅವೆಲ್ಲವುಗಳ ರಾಶಿ ರಾಶಿ ಅನಾನುಕೂಲತೆಯ ಮಧ್ಯದೊಳಗೂ ಕೂಡ ನನಗೆ ಶುದ್ಧ ಸ್ವರೂಪದ ಒಂದು ಪ್ರಕಾರದ ಪ್ರತೀತಿ ನನ್ನಲ್ಲಿ ಆಗುವ ಸಾಧ್ಯತೆ ಇದೆ. ಆ ಶುದ್ಧ ಸ್ವರೂಪ ಅರ್ಥಾತ್ ಜ್ಞಾನ, ಆ ಜ್ಞಾನವನ್ನು ಯಾವುದೂ ಸ್ಪರ್ಶ ಮಾಡಿಲ್ಲ. ಕೃಷ್ಣ ಲೇಷಾಜನ್ಯ ಪರಿಣಾಮ ಆ ಜ್ಞಾನವನ್ನು ಸ್ಪರ್ಶ ಮಾಡಿಲ್ಲ. ಅದಕ್ಕೆ ಗಾಜಿನ ತುಂಡುಗಳ ರಾಶಿಯೊಳಗ ಒಂದು ರತ್ನವನ್ನ ಹುಡುಕುವುದಿದೆ. ನಿಜವಾಗಿ ಇಲ್ಲಂತೂ ಕಾಣಿಸ್ಲಿಕ್ಕೆ ಎಲ್ಲ ಒಂದೇ ಥರ ಕಾಣಿಸ್ತವೆ, ಗಾಜಿನ ಚೂರುಗಳ ರಾಶಿ ಮತ್ತು ಮಣಿರತ್ನ. ಆದರೆ ಇಲ್ಲಿ ಅಂಥದ್ದು ಇಲ್ಲ, ಅವೆಲ್ಲ ವಿಜಾತೀಯ ಇದ್ದಾವೆ. ಭ್ರಾಂತಿಯಿಂದಲೇ ಈ ಜೀವ ಒಂದು ಜ್ಞಾನ ಸ್ವಭಾವದ ಅವಲೋಕನೆ ಮಾಡದೆ ಅದೇ ಜ್ಞಾನ ಸಾಮರ್ಥ್ಯದಿಂದ ಆ ಎಲ್ಲ ರಾಶಿ ರಾಶಿ ಏನು ವಿಜಾತೀಯ ಪದಾರ್ಥಗಳಿದಾವೆಯೋ ಅವುಗಳಲ್ಲೇ ಇವು ದೃಷ್ಟಿ ಹರಿಸ್ತಾ ಇದ್ದಾನೆ. ನಾನು ಅಂತ ಇದ್ದಾನೆ, ಸುಖದ ಕಾರಣ ಅಂತ ಇದ್ದಾನೆ. ಹೌದಲ್ಲ, ಇದು ಸುಖನೇ ಇದೆ ಅಂಥೇಳಿ ನಂಬಿ ನಡೀತಾ ಇದ್ದಾನೆ. ಯಾವಾಗ ದುಃಖ ಅನ್ನಿಸ್ತಿದೆ ಆವಾಗ ಆ ದುಃಖವನ್ನು ತನ್ನ ಶಕ್ತಿ ಸಾಮರ್ಥ್ಯದ ಅನುಸಾರ, ತನ್ನ ಬುದ್ಧಿಗನುಸಾರವಾಗಿ ದೂರ ಮಾಡುವ ಪ್ರಯತ್ನವನ್ನು ಕೂಡ ಮಾಡ್ತಾನೆ. ಆದ್ರೆ ಆ ರಾಶಿ ರಾಶಿ ಜಡ ಅಚೇತನಗಳ ಮಧ್ಯದೊಳಗಿರುವಂಥ ಒಂದು ಯಾವ ಜ್ಞಾನ 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 ಜ್ಯೋತಿ ಇದೆಯೋ ಅದನ್ನು ಇವ ಜ್ಞಾನದ ಮೂಲಕ ನೋಡದೇ ಇರುವುದರಿಂದ ಇದುವರೆಗೆ ಈ ಚಕ್ರದೊಳಗಿದ್ದಾನೆ. ಯಾವ ಚಕ್ರದೊಳಗ? ಶುಭ ಮತ್ತು ಅಶುಭ, ಜನ್ಮ ಮತ್ತು ಮರಣ, ಚತುರ್ಗತಿಗಳ ರೂಪದ ಚಕ್ರ. 84 ಲಕ್ಷ ಭೇದದ ಜನ್ಮಸ್ಥಾನಗಳಲ್ಲಿ ಜನ್ಮ ಮರಣ, ಪರಾಧೀನತೆ, ಕರ್ಮ ಪರವಶತೆ, ಸಂಯೋಗಾಧೀನತೆ, ಇವುಗಳಲ್ಲಿ ಅತ್ಯಂತ ಜರ್ಜರಿತ ಆಗಿ ಹೋಗಿದ್ದಾನೆ. ಆದರೂ ಕೂಡ ಅವನಿಗೆ ಇಂಥ ಪವಿತ್ರವಾದಂಥ ಜಿನವಾಣಿಯ ಯಾವೊಂದು ಸಂಯೋಗ ಲಭಿಸಿದೆಯೋ ಅದರ ಆಧಾರದಿಂದ ಯಾವ ಜೀವ ಯಾವಾಗ ಇಂಥ ಸಂಯೋಗದ ಮಧ್ಯದೊಳಗ ಅಂಥ ಜ್ಞಾನ ಜ್ಯೋತಿಯನ್ನು ಕಂಡುಕೊಳ್ಳಲಿಕ್ಕೆ ಬಯಸ್ತಾನೋ, ಯತ್ನಿಸ್ತಾನೋ, ಆವಾಗ ಅವನಿಗೆ ಆ ಜ್ಞಾನ ಜ್ಯೋತಿ ಸ್ಪಷ್ಟವಾಗಿ ಕಂಡುಬರು ಅಂಥದ್ದನ ಇದೆ. ಅದು ಯಾವುದರಿಂದನೂ ಮರೆಯಾಗಿಲ್ಲ. ಜ್ಞಾನದ ಮೂಲಕನ ಆ ಜ್ಞಾನ ಜ್ಯೋತಿಯನ್ನು ಇವು ತಾನಾಗೆ ಮರೆ ಮಾಡ್ತಾ ಇದ್ದಾನೆ. ಅನ್ಯದ ಮೂಲಕ ಅಲ್ಲ, ಬೇರೆ ಪದಾರ್ಥದ ಮೂಲಕ ಅಲ್ಲ, ಜ್ಞಾನ ಸಾಮರ್ಥ್ಯದಿಂದನ ಆ ಜ್ಞಾನ ಸ್ವಭಾವವನ್ನು ಅಲ್ಲಗಳೆದು ಮರೆ ಮಾಡಿ ತಿರೋಭೂತಗೊಳಿಸಿ ಕ್ಷಣಿಕ ಭಾವದೊಳಗ ಅಚೇತನ ಸಂಯೋಗದೊಳಗ ಮೂರ್ಛಿತ ಆಗಿ ಹೋಗಿದ್ದಾನೆ, ತನ್ಮಯ ಆಗಿ ಹೋಗಿದ್ದಾನೆ. ಅದರಿಂದ ಇವನಿಗೆ ನಿಜ ನಿಧಿ ಲೂಟಿಯಾಗಿ ಹೋಗ್ತಾ ಇದೆ. ಅದನ್ನು ಲೂಟಿ ಯಾರೂ ಮಾಡ್ತಾ ಇಲ್ಲ. ಲೂಟಿ ಯಾರು ಮಾಡ್ತಾ ಇದ್ದಾರೆ? ವಿಭಾವಗಳು ಮಾಡ್ತಾ ಇದ್ದಾವೆ ಅಂಥೇಳಿ ವ್ಯವಹಾರದಿಂದ ಹೇಳ್ಬಹುದು. ಕರ್ಮ ಮಾಡ್ತಾ ಇದೆ ಅಂಥೇಳಿ ವ್ಯವಹಾರದಿಂದ ಹೇಳ್ಬಹುದು. ಸಂಯೋಗಗಳ ಮಾಡ್ತಾ ಇದ್ದಾವೆ ಅಂಥೇಳಿ ಯಾವುದೋ ದೂರದ ವ್ಯವಹಾರದಿಂದ ಉಪಚಾರದಿಂದ ಹೇಳ್ಬೋದು. ಆದರೆ ನಿಜವಾಗಿ ನೋಡಿದರೆ ಇವನ ಚೈತನ್ಯ ನಿಧಿಯನ್ನು ಇವನೇ ಸ್ವಯಂ ಲೂಟಿ ಮಾಡ್ತಾ ಇದ್ದಾನೆ. ಬಂಗಾರದ ನಾಣ್ಯಗಳ ಯಾವ ರಾಶಿ ಇದೆಯೋ ಇವನ ಹತ್ರ ಅವುಗಳ ಮೇಲೆ ಪರದೆ ಎಳೆದು ಯಾವ ಮಣ್ಣು ಇದೆ, ಕಲ್ಲು ಇದೆ, ಧೂಳು ಇದೆ ಅದನ್ನು ಸಂಗ್ರಹಿತ ಮಾಡುವಂಥ ಉದ್ಯಮದೊಳಗ ತೊಡಗಿದ್ದಾನೆ. ಜೀವನ ಕಳೆದು ಹೋಯಿತು. ಯಹ ಜೀವನ ಭೀತರಹ ಸಂಕಲ್ಪ ವಿಕಲ್ಪ. ಎಲ್ಲಿ ಕಳೆತಾ ಹೋಗ್ತಾ ಇದೆ? ಬರೇ ಸಂಕಲ್ಪ ವಿಕಲ್ಪ. ಬೇರೆ ಏನೂ ಇವು ಮಾಡ್ತಾನೇ ಇಲ್ಲ, ಮಾಡೋದು ಸಾಧ್ಯನೂ ಇಲ್ಲ. ಪರಪದಾರ್ಥ ಆ ಪ್ರಕಾರದ ಅಧಿಕಾರ ಇವನಿಗೆ ಕೊಟ್ಟೇ ಇಲ್ಲ. ಹೇಗೆ ಮಾಡೋದ್ರೆ ಇವ? ಈತ ಪರವಶ ಆಗಿದ್ದಾನೆ ಭ್ರಾಂತಿಯಿಂದ. ಅದರ ಪರ ಯಾವುದು ಈತನ ವಶ ಯಾವಾಗೂ ಆಗಲಿಲ್ಲ, ಆಗುವುದು ಸಾಧ್ಯ ಇಲ್ಲ.
ಅದ್ಭುತ ಮಾತು ಇದೆ ಇಲ್ಲಿ. ಆಚಾರ್ಯ ದೇವರದ ಮತ್ತು ರಾಜಮಲ್ಜಿ ಪಾಂಡೆಯವರದ ಪರಮ ಉಪಕಾರ ಇದೆ. ಆದ್ರೆ ಆ ಉಪಕಾರವನ್ನ ನಾವು ಸ್ವಯಂ ನಮ್ಮ ಮೇಲೆ ಪ್ರಯೋಗ ಮಾಡಿಕೊಂಡ ಲಾಭಾನ್ವಿತ ಆಗೋದಿದೆ. ಜ್ಞಾನದ ವ್ಯಾಖ್ಯಾನ ಏನು ಮಾಡಿದ್ರು? ಶುದ್ಧ ವಸ್ತು ಮಾತ್ರ. ಜ್ಞಾನ ಅಂದ್ರೆ ಏನಿದೆ? ಬರೀ ತಿಳಿತಿದೇನು ನೋಡ್ತಿದ್ದೀರಿ. ಜ್ಞಾನ ಅಂದ್ರೆ ಏನಿದೆ? ಬರೀ ತಿಳಿತಿದೇನು ನೋಡ್ತಿದೆ, ತಿಳಿತಿದೆ, ನೋಡ್ತಿದೆ, ಅನುಭವ ಮಾಡ್ತಿದೆ. ಬರೀ ತಿಳಿಯುವುದಿಲ್ಲ, ತಿಳಿತಿದೆ, ನೋಡ್ತಿದೆ, ಅನುಭವ ಮಾಡ್ತಿದೆ. ಗಂಧವನ್ನು ನೋಡ್ತಿದೆ ಅಂತ ತಿಳಿತಿದ್ದೀರಿ. ತಿಳಿದರನ್ನು ನೋಡ್ತಿದೆ ಅಂದ್ರೆ ಚಕ್ಷುವಿನ ಮೂಲಕ ಗಂಧ ನೋಡುವುದಿಲ್ಲ, ರಸವನ್ನು ಚಕ್ಷುವಿನ ಮೂಲಕ ನೋಡುವುದಿಲ್ಲ. ಆದ್ರೆ ಯಾವ ತಿಳಿತಿದೆಯಲ್ಲ ಗಂಧ ಮತ್ತು ರಸವನ್ನ, ಆವಾಗ ಬರೀ ತಿಳಿತಿದೇನ ನೋಡ್ತಿದ್ದೀರಿ. ನೋಡ್ತಿದೆ, ತಿಳಿತಿದೆ, ನೋಡ್ತಿದೆ, ಅನುಭವಿಸ್ತಿದೆ. ಹಾಗಾದ್ರೆ ಅದೆಲ್ಲವೂ ಒಂದು ಶಬ್ದದೊಳಗೆ ಹೇಳಿದ್ರು, ಜ್ಞಾನ. ಅರ್ಥಾತ್ ಶುದ್ಧ ವಸ್ತು ಮಾತ್ರ. ಅದರದ್ದೇನಾಗಬೇಕು? ಸ್ವರೂಪ ನಿಷ್ಪತ್ತಿ. ಸ್ವರೂಪ ನಿಷ್ಪತ್ತಿ. ಅದರ ಸ್ವರೂಪ ರೂಪದಿಂದ ನಮ್ಮ ಎದುರಿಗೆ ಬರಬೇಕು, ಪ್ರಕಟ ಆಗಬೇಕು. ನಮ್ಮ ಎದುರಿಗೆ, ಅರ್ಥಾತ್ ಯಾರ ಎದುರಿಗೆ? ನಾವು ಯಾರು? ನಾವು ಚೈತನ್ಯ ಸತ್ವ ಮಾತ್ರ ವಸ್ತು. ದೇಹ ಅಲ್ಲ, ಮನಸ್ಸಲ್ಲ. ಸ್ತ್ರೀ, ಪುರುಷ, ಬಾಲಕ, ತರುಣ, ವೃದ್ಧ, ಧನಿಕ, ನಿರ್ಧನ, ರೋಗಿ, ನಿರೋಗಿ ಮೊದಲಾದ ಯಾವುದು ಅಲ್ಲ. ನಾನು ಅರ್ಥಾತ್ ಚೈತನ್ಯ ಸತ್ವ ರೂಪದ ವಸ್ತು. ಹಾಗಾದರೆ ನನ್ನ ಎದುರಿಗೆ ಅದು ಪ್ರಕಟ ಆಗಬೇಕು. ಏನ? ಶುದ್ಧ ವಸ್ತು ಮಾತ್ರ. ವಸ್ತು ಮಾತ್ರ. ವಸ್ತುವಿನೊಳಗೆ ಏನಿದೆ? ವಸ್ತುವಿನೊಳಗೆ ಏನೆಲ್ಲ ಇದೆ, ಏನಿದೆ ಅನ್ನೋದನ್ನ ಒಂದೊಂದು ಅಂಶದ ಮೂಲಕ ತಿಳಿತಾ ಹೋದ್ರೆ, ಅನಂತ ಕಾಲ ಹೋದ್ರೂ ಕೂಡ ಅದರ ಪೂರ್ಣತೆ ಆಗೋದಿಲ್ಲ. ಅಷ್ಟೆಲ್ಲ ಇದೆ. ಏನಿದೆ? ವಸ್ತು ಮಾತ್ರದೊಳಗೆ ಏನಿದೆ? ಸುಖ ಇದೆ, ಶಾಂತಿ ಇದೆ, ದರ್ಶನ ಇದೆ, ಜ್ಞಾನ ಇದೆ, ಆನಂದ ಇದೆ, ಪ್ರಭುತ್ವ ಇದೆ, ಪ್ರಕಾಶ ಇದೆ, ಸ್ವಚ್ಛತ್ವ ಇದೆ. ಏನಿದೆ? ನಿನಗೇನು ಬೇಕೋ ಗೊತ್ತೇ ಇಲ್ಲ. ನಿನಗೇನು ಬೇಕನ್ನೋದ ಯಾವ ಪ್ರಕಾರ? ಮಗುವಿಗೆ ತನಗೇನು ಬೇಕು ಅನ್ನೋದು ಗೊತ್ತಿರೋದಿಲ್ಲ, ಬರೀ ಅಳ್ತಿದ್ದೇನೆ. ಅದೇ ಪ್ರಕಾರ ನಾವು ಬರೀ ಜಡದೊಳಗೆ ಪ್ರಯತ್ನ ಮಾಡ್ತಾ ಇದ್ದೇವೆ, ಏನು ಬೇಕನ್ನೋದು ಗೊತ್ತಿಲ್ಲ. ನಮಗೆ ಸುಖದ ಪರಿಭಾಷೆಯ ಪರಿಚಯ ಇಲ್ಲ. ನಿಜವಾಗಿ ನನ್ನ ಬೇಡಿಕೆ ಏನಿದೆ, ಅಪೇಕ್ಷೆ ಏನಿದೆ ಅನ್ನೋದು ನನಗೆ ಪರಿಚಯ ಇಲ್ಲ. ಆದ್ರೆ ನನಗೇನು ಬೇಕಿದೆ, ನನ್ನ ಒಳಗಿನ ಬೇಡಿಕೆ ಏನಿದೆ, ಮಾಂಗ್ ಏನಿದೆ, ಅದರ ಪರಿಚಯ ಭಲೆ ನನಗೆ ಅಜ್ಞಾನದಿಂದ ಇಳಿದಿದ್ರೂ ಕೂಡ ನನಗೇನು ಬೇಕಾಗಬಹುದು ಅದೆಲ್ಲವೂ ಅಲ್ಲಿ ಇದೆ. ಏನು ಬೇಕಾಗಿದೆ? ಪರದೊಳಗೆ ಏನಿದೆ? ಇಷ್ಟ 50-60 ವರ್ಷದ ಜೀವನದೊಳಗ ಪರದ ಜೊತೆಗೆ ನಿರಂತರ ವ್ಯಾಪಾರ ಮಾಡಿ ನೋಡಿದೇವಲ್ಲ, ಏನು ಸಿಕ್ಕಿದೆ ನಮಗೆ? ಏನು ಸಿಕ್ಕಿದೆ? ಪ್ರಾಮಾಣಿಕದಿಂದ ಇಲ್ಲಿ ಜನವಾಣಿ ಮಾತೆ ಎದುರಿಗೆ ನಾವು ಅದರದ ಒಂದು ನಮ್ಮ ಧ್ವನಿಯನ್ನು ತೆಗೆಯೋದಿದೆ. ಏನು ಸಿಕ್ಕಿದೆ? ನಮ್ಮ ಪ್ರಶ್ನೆ ಕೇಳ್ತಾ ಇದ್ದಾಳೆ ಮಾತೆ. ಏನು ಸಿಕ್ಕಿದೆ? 50-60 ವರ್ಷದ ನಿರಂತರ ವ್ಯಾಪಾರ, ಇಂದ್ರಿಯ ಜ್ಞಾನದ ಮೂಲಕ ಚೈತನ್ಯ ಸಾಮರ್ಥ್ಯವನ್ನ ಬಂಡವಾಳವನ್ನಾಗಿಟ್ಟುಕೊಂಡ ಜಡದ ಜೊತೆಗೆ ವ್ಯಾಪಾರ ಮಾಡ್ತಾ ಇದ್ದೇವೆ. ಆದ್ರೆ ಕೈಗೆ ಬಂದದ್ದೇನು? ಏನಾದರೂ ಬರ್ತಿತ್ತು ಅಂತಂದ್ರೆ ಆ ವ್ಯಾಪಾರದೊಳಗೆ ಬದಲಾವಣೆ ಆಗ್ತಿತ್ತಲ್ಲ, ಏನಾದರೂ ಹಸ್ತಗತ ಆಗ್ತಿತ್ತು ಅಂತಂದ್ರೆ ಆ ವ್ಯಾಪಾರದೊಳಗೆ ಬದಲಾವಣೆ. ನಿತ್ಯ ಅದೇ ವ್ಯಾಪಾರ, ನಿತ್ಯ ಅದೇ ಕಾರ್ಯ. ಏನು ಬೇರೆ ಬೇರೆ ಏನೂ ಇಲ್ಲ, ಅದೇ ಕಾರ್ಯ. ದಿನ ವಿಧದ ಪ್ರಕಾರಗಳನ್ನು ಮಾಡಿ ತಿಂದ್ರೂ ಕೂಡ ಅದರಲ್ಲಿ ವಿಧ ಏನೂ ಇಲ್ಲ, ಬಸ್ ಜಡ ಇದೆ, ಅದರಲ್ಲಿ ಏನೂ ಇಲ್ಲ. ಆ ಯಾವ 5 ರಸ ಇದಾವೆಯೋ, ರಸಗುಣದ ಪರ್ಯಾಯ, ಅವುಗಳನ್ನು ತರತಮತೆ ರೂಪದಿಂದ ಮಾಡಿ ನಾವು ಸಂತುಷ್ಟ ಆಗ್ತಾ ಇದ್ದೇವೆ, ತಿಂದು ಸವಿದು. ಹೌದು ಅಥವಾ ಇಲ್ಲ?
ಸಂತುಷ್ಟ ಆಗ್ತಾ ಇದ್ದೇವೆ. ಆದರೆ ಆ ಸಂತೋಷ ರಸನೇಂದ್ರಿಯದ ಅಧೀನ ಇದ್ದ ಕಾರಣ ಆತ್ಮನಿಗಂತೂ ಲಾಭ ಇಲ್ಲ, ಶರೀರಕ್ಕೂ ಕೂಡ ಅನೇಕ ಪ್ರಕಾರದ ಹಾನಿ ಇದೆ. ಇದೆಯೋ ಅಥವಾ ಇಲ್ಲ? ಪ್ರಯೋಗ ಮಾಡಿ ನೋಡ್ಕೊಳ್ಳೋದು. ಆದರೆ ನೋಡುವುದೇ ಇಲ್ಲ ನಾವು ಭ್ರಾಂತಿಯಿಂದ. ಬರೇ ಆ ರಸನೇಂದ್ರಿಯದ ಆ ಚಂಚಲ ಮನಸ್ಸಿನ ವಶೀಭೂತಾಗಿ ಅದೆಲ್ಲ ಚೇಷ್ಟೆ ಮಾಡ್ತಾ ಇದೆ. ರುಚಿಸಿದ್ದನ್ನೇ ತಿಂದ ನಂತರ ಕೂಡ ಆರೋಗ್ಯಕ್ಕೆ ಅನುಕೂಲನೇ ಆಗ್ತಿದೆ ಅಂದ್ರೆ ವಿಜಯಣ್ಣ ಇಲ್ಲ. ಆರೋಗ್ಯಕ್ಕೆ ಅನುಕೂಲ ಆಗುವುದಿಲ್ಲ ಅಂದಮೇಲೆ ಆತ್ಮನಿಗೆ ಅನುಕೂಲ ಸುಖ ಹೇಗಾಗಲಿಕ್ಕೆ ಸಾಧ್ಯ? ಬಸ್ ಪ್ರಾಮಾಣಿಕ ರೂಪದಿಂದ ತಿಳಿಯುವುದಿದೆ, ಮಾಡುವುದೇನಿಲ್ಲ, ಅದರದ್ದು ವಿಚಾರನೇ ಇಲ್ಲ, ನಾವು ಮಾಡ್ತಾನೇ ಇಲ್ಲ. ಯಾವುದು ಆಗುವುದಿದೆಯೋ ಅದು ಆಗ್ತಿದೆ. ಯಾವ ಅಕ್ಕಿ ಕಾಳು ಯಾವ ಸಮಯದೊಳಗೆ ಯಾವ ರೂಪದ ಅನ್ನ ಆಗುವುದಿದೆಯೋ, ಅನ್ನ ಆಗಿ ಕೂಡ ಯಾರ ಶರೀರ ಸೇರುವುದಿದೆಯೋ ನಿಶ್ಚಿತ ಇದೆ ರೀ, ನಿಶ್ಚಿತ ಇದೆ. ಯಾವ ಹಿಟ್ಟಿನ ಪರಮಾಣು ಯಾವ ಗೋಧಿ ಕಾಳ ಹಿಟ್ಟಾಗಿ ಬಿದ್ದು ಹೋಗೋದಿದೆಯೋ, ಕಣಕಾಗಿ ಅದಕ್ಕೆ ಅಂಟ್ಕೊಂಡು ಹೋಗೋದಿದೆಯೋ ಪಾತ್ರೆಗೆ, ಆ ಲಟ್ಟಣಿಕೆಗೆ ಸ್ವತಂತ್ರ ಇದೆ. ಅಣು ಅಣು ಪರಮಾಣು. ಹಾಗಾದರೆ ನಾವೇನು ಮಾಡೋದಿದೆ? ಮಾಡಿದ್ನು ಮಾಡ್ತೇನೆ ಮಾಡಬೇಕು ಅನ್ನುವ ಯಹ ಜೀವನ ಈ ತರಹ ಸಂಕಲ್ಪ ವಿಕಲ್ಪ ಎಲ್ಲಿ ಕಳೆದು ಹೋಗ್ತಾ ಇದೆ? ಸಂಕಲ್ಪ. ವಸ್ತು ಸ್ವರೂಪದ ವಿಚಾರ ಮಾಡೋದು ಪರಮಾಣು ಅರ್ಥಾತ್ ಪುದ್ಗಲ ತನ್ನ ಪುದ್ಗಲತ್ವದ ಉಲ್ಲಂಘನೆ ಮಾಡಿ ಜೀವದ ಸ್ಪರ್ಶ ಮಾಡುವುದಿಲ್ಲ. ಪರಮಾಣು, ಪುದ್ಗಲ, ಸ್ಕಂಧ ಅಂತೇಳಿ ಹೇಳೋದೇನಿದೆ? ಅನ್ಯೋನ್ಯ ಅಭಾವ ಇದೆ ಸ್ಕಂಧದಲ್ಲಿ ಕೂಡ. ಸ್ಕಂಧದಲ್ಲೇ ವಿಕೃತಿಯೊಳಗನ ಸ್ಕಂಧದ ವಿಕೃತಿ ಇದೆ, ಪುದ್ಗಲದ ಸ್ಕಂಧದಲ್ಲೇ ಪರಸ್ಪರ ಅನ್ಯೋನ್ಯ ಅಭಾವ ಇದೆ ಅಂದ ಮೇಲೆ ಪರಮಾಣುವಿನಲ್ಲಿ ಏನಿದೆ ರೀ? ಅತ್ಯಂತ ಅಭಾವ ಇದೆಯೋ ಅಥವಾ ಇಲ್ರಿ? ಒಂದು ಪರಮಾಣುವಿಂದ ಇನ್ನೊಂದು ಪರಮಾಣುವಿನ ಜೊತೆಗೆ ಏನಿದೆ ವಿಷಯಣ್ಣ? ಬರೀ ನಾವು ಆ 4 ಅಭಾವದೊಳಗ ಪುದ್ಗಲದ ಸ್ಕಂಧದಲ್ಲಿ ಅನ್ಯೋನ್ಯ ಅಭಾವ ತಿಳಿದೆವು. ಆದ್ರೆ ಪರಮಾಣು ಒಂದು ಸ್ಕಂಧದಲ್ಲಿ ನಿಂತಿರುವಂತಹ ಅನೇಕಾನೇಕ ಪರಮಾಣುಗಳದ್ದ ಒಂದರದ ಇನ್ನೊಂದರ ಜೊತೆ ಅನ್ಯೋನ್ಯ ಭಾವ ಇದೆ, ಅತ್ಯಂತ ಭಾವ ಇದೆ ರೀ. ಏನಿದೆ ಉಪಾಧ್ಯವರೇ? ಅತ್ಯಂತ ಭಾವ ಇದೆ. ಮತ್ತು ಜೀವದ ಜೊತೆಗೆ ಸ್ಕಂಧದ್ದಾಗಲಿ ಪರಮಾಣುದ್ದಾಗಲಿ ಕರ್ಮದ್ದಾಗಲಿ ಯಾವುದರದ್ದಿದೆ, ದೇಹದ್ದಾಗಲಿ ಸಂಯೋಗದ ಧನದ ನಿರಂತರ ಬೇಕ್ರಿ ಅನ್ನ ವಿಷಯದ ವಿಚಾರ ವಸ್ತು ಸ್ವರೂಪದ. ನಾವು ರಾಮ ಭೀಮರ ಕಥೆ ಕೇಳಿದರೆ ಆಗಲಿಲ್ಲ, ತತ್ವಗಳದ್ದ ಪರಿಭಾಷೆಗಳನ್ನು ಕಂಠಸ್ಥ ಮಾಡಿದರೆ ಆಗಲಿಲ್ಲ. ಆದರೆ ಯಾವ ಪುದ್ಗಲದ ಜೊತೆಗೆ ನಾನು ಕಳೆದ ಅನಂತ ಕಾಲದಿಂದ ವ್ಯವಹಾರ ಮಾಡ್ತಾ ಇದ್ದೇನೆ, ವ್ಯಾಪಾರ ಮಾಡ್ತಾ ಇದ್ದೇನೆ, ನನ್ನ ಚೈತನ್ಯ ನಿಧಿ ಎಷ್ಟು ಉಪಲಬ್ಧಿ ಇದೆಯೋ ಅಷ್ಟು ಏಕೇಂದ್ರಿಯದೊಳಗೆ ಎಷ್ಟಿತ್ತು ಅಷ್ಟು ನಿಧಿಯನ್ನ ಬಂಡವಾಳವಾಗಿ ಇಟ್ಕೊಂಡು ಪುದ್ಗಲದ ಜೊತೆಗೆ ವ್ಯಾಪಾರ ಮಾಡಿದ್ದೇನೆ. ಹೌದು ಅಥವಾ ಇಲ್ಲ? ಈಗ ಪಂಚೇಂದ್ರಿಯದೊಳಗೆ ನನ್ನ ಹತ್ರ ಚೈತನ್ಯದ ಬಂಡವಾಳ ಎಷ್ಟಿದೆಯಲ್ಲ, ಮೂಲ ಬಂಡವಾಳ, ಅದನ್ನು ವಿನಿಯೋಗ ಮಾಡಿ ಅದೇ ಜಡದ ಜೊತೆಗೆ ಏನ್ ಮಾಡ್ತಾ ಇದ್ದೇನೆ? ವ್ಯಾಪಾರ. ಆದ್ರೆ ತಿಳಿತಾ ಇಲ್ಲ ಆ ಪರಮಾಣುವಿನಲ್ಲಿ ಅತ್ಯಂತ ಭಾವಿ ಇದೆ. ಯಾವುದರ ಸ್ಕಂಧ ರೂಪದಿಂದ ನನ್ನ ಕಣ್ಣಿಗೆ ಕಾಣಿಸ್ತಾ ಇದೆಯೋ, ನನ್ನ ಇಂದ್ರಿಯ ಜ್ಞಾನದ ಮೂಲಕ ತಿಳಿದು ಬರ್ತಾ ಇದೆಯೋ, ಆ ಪರಮಾಣು ಸ್ಕಂಧದಲ್ಲಿರುವಂತಹ ಪರಮಾಣುಗಳ ಅತ್ಯಂತ ಭಿನ್ನದ ಒಂದು ಇನ್ನೊಂದರ ಜೊತೆಗೆ ಯಾವಾಗೂ ಯಾವುದೇ ಪ್ರಕಾರದ ಸಂಬಂಧ ಮಾಡುವ ಸಾಧ್ಯತೆ ಇಲ್ಲ. ಪಂಚಾಸ್ತಿಕ ಸ್ಕಂದದಲ್ಲಿರೋ ಪರಮಾಣು ಒಂದ್ರ ಪರಿಣಾಮನ ಇನ್ನೊಂದು ನೋಡೋದಿಲ್ಲ. ಪರಿಣಾಮದ ಮಾತು ದೂರ. ಆದ್ರೆ ಪರಮಾಣು ಒಂದು ಸ್ಕಂಧದಲ್ಲಿ ಅದವಲ್ಲ, ಇದರಲ್ಲಿ ಅದವಲ್ಲ, ನಮಗೆ ಅಖಂಡ ಕಾಣಿಸ್ತಾ ಇದೆ. ಆದ್ರೆ ಪ್ರತಿಯೊಂದು ಪರಮಾಣು ಹೇಗದವು? ಒಂದರಿಂದ ಇನ್ನೊಂದು ಅತ್ಯಂತ ಭಿನ್ನದವೇ. ವಜ್ರದ ಗೋಡಿ
ಜೀವ ಮತ್ತು ಪುದ್ಗಲದ ಮಧ್ಯದೊಳಗನೆ ವಜ್ರದ ಗೋಡೆ ಇದೆಯೋ ಅಥವಾ ಪರಮಾಣುದ ಮಧ್ಯದೊಳಗಡೆ ಸ್ಕಂದ ರೂಪ ಆಗಿರುವಂಥ ಅನೇಕ ಪರಮಾಣುಗಳು ಯಾಗದವು ಸ್ವತಂತ್ರ ವಜ್ರದ ಗೋಡೆ ಒಂದನ್ನ ಇನ್ನೊಂದ ಸ್ಪರ್ಶ ಮಾಡೋದು ಸಾಧ್ಯ. ಹಾಗಾದ್ರೆ ಹೇಳಿದಲ್ಲ, ಸ್ಪರ್ಶ ಗುಣದ ಸ್ನಿಗ್ಧ ರೂಕ್ಷ ಪರ್ಯಾಯಗಳ ಇನ್ನೊಂದರ ಜೊತೆಗೆ ಅಂಟಿಕೊಳ್ಳುತ್ತವೆ. ಅದರ ಒಂದು ಇನ್ನೊಂದರೊಳಗೆ ಪ್ರವೇಶ ಮಾಡ್ತವೆ, ಅಂಟಿಕೊಳ್ಳುತ್ತವೆ ಅನ್ನೋದೇನಿದೆ ಸಂಯೋಗ ದೃಷ್ಟಿಯಿಂದ ನೋಡುವ ಮಾತಿದೆ. ಆದ್ರೆ ಅವು ಒಂದರೊಳಗೆ ಇನ್ನೊಂದು ಪ್ರವೇಶ ಮಾಡೋದಿಲ್ಲ. ಇಷ್ಟೇ ಅಲ್ಲ, ಒಂದನ್ನು ಇನ್ನೊಂದು ಸ್ಪರ್ಶ ಮಾಡುತ್ತೆ. ಇದನ್ನು ತಿಳಿಯುವುದರಿಂದ ಏನು ಲಾಭ ಇದೆ? ಇದನ್ನು ತಿಳಿಯುವುದರಿಂದ ಪುದ್ಗಲ ಪರಮಾಣುಗಳ ಪರಸ್ಪರ ಒಂದು ಇನ್ನೊಂದರಿಂದ ಅತ್ಯಂತ ಭಿನ್ನ ಇದಾವಂದ ಮೇಲೆ ಯಾವ ಪುದ್ಗಲದಿಂದ ಈ ಅರೂಪಿ ಚೈತನ್ಯಮಯ ವಿಜಾತಿ ಜೀವನಿಗೆ ಸುಖ ಅಥವಾ ದುಃಖ ಆಗುವ ಸಾಧ್ಯತೆ ಇದೆಯಾ? ಏಕಾಂತದೊಳಗ ಸ್ಥಿರಚಿತ್ತದಿಂದ ಈ ಜೀವ ಅಜೀವಗಳ ಸ್ವರೂಪದ ಚಿಂತನ ಮಂಥನ ಆಳದವರೆಗೆ ನಡೆದು ಎಷ್ಟು ಆಳಕ್ಕೆ ಹೋಗುತ್ತಿರೋ ಅಷ್ಟು ಅವುಗಳನ್ನ ಸ್ಪಷ್ಟ ಭಿನ್ನತೆ ಗೋಚರಿಸ್ತಿದೆ. ಎಷ್ಟದರದ ಸ್ಪಷ್ಟ ಭಿನ್ನತೆ ಕಂಡು ಬಂದ ಅದರ ನಿರ್ಣಯ ಆದೀತೋ ಅಷ್ಟ ಅದರ ಕುರಿತು ಇರುವಂಥ ಏಕತ್ವದ ಭಾವ ತನ್ನಷ್ಟಕ್ಕೆ ತಾನೇ ಬಿಟ್ಟು ಹೋಗ್ತಿದೆ. ಶುದ್ಧ ಚೈತನ್ಯ ಮಾತ್ರ ವಸ್ತು. ಜ್ಞಾನ ಅಂದ್ರೆ ಏನಿದೆ? ಶುದ್ಧ ವಸ್ತು ಮಾತ್ರ ಇದೆ. ಚೈತನ್ಯ ಅಂತ ಹೇಳಿ ಕೂಡ ಹೇಳಲಿಲ್ಲ. ಅದರ ಸ್ವರೂಪ ನಿಷ್ಪತ್ತಿ, ಅದರದ ಸ್ವರೂಪ ಎಂಥದ್ದಿದೆ? ಶುದ್ಧ ಇದೆ. ಇಲ್ಲೇ ಹೇಳಿದ್ರಲ್ಲ, ಶುದ್ಧ ಇದೆ. ಹೇಗಿದೆ? ವಸ್ತು ಮಾತ್ರ ಇದೆ. ಅದರೊಳಗೆ ಅವಸ್ತುವಿಂದ ಸ್ವಲ್ಪ ಕೂಡ ಸಂಯೋಗ ಆಗಿಲ್ಲ, ಕಲಂಕ ಬಂದಿಲ್ಲ, ಬೆರಿಕೆ ಆಗಿಲ್ಲ, ಸ್ಪರ್ಶ ಆಗಿಲ್ಲ. ಅವಸ್ತು ಯಾವುದು? ಇದು ವಸ್ತು ಮಾತ್ರ ಇದೆ. ಅವಸ್ತು ಯಾವುದು? ಬಿಟ್ಟೆಲ್ಲ ವಸ್ತು ಅವಸ್ತು ಯಾವುದು? ನನ್ನ ಬಿಟ್ಟೆಲ್ಲ ವಸ್ತು. ಜೀವಾದಿ ಬಹಿರ್ತಚ್ಚಂ. ಯಾವ ಬಾಹ್ಯ ತತ್ವದವು ಅವೆಲ್ಲ ಏನದವು? ಅವಸ್ತು ಅದವ್ರೆ. ಅವಸ್ತು ಅರ್ಥಾತ್ ಅವು ಭಲೇ ವಸ್ತು ಅದವ್ರೆ. ವಸ್ತು ಇದ್ರೂ ಕೂಡ ನನಗೆ ಯಾವುದೇ ರೀತಿಯಿಂದ ಲಾಭ ಹಾನಿ ಇಲ್ಲ, ನನ್ನ ಜೊತೆಗೆ ಯಾವುದೇ ರೀತಿಯ ಸಂಬಂಧ ಬರುವಂಥವು ಅವು ಇಲ್ಲವೇ ಇಲ್ಲ ಅಂದಮೇಲೆ ಅವಸ್ತು. ಇದ್ದರೆಷ್ಟ, ಇಲ್ದಿದ್ರೆ ಅಷ್ಟೆ. ಯಾವುದ ನನಗೆ ಪಥ್ಯ ಇದೆಯಲ್ಲ, ನಾನು ಸೇವನೆ ಮಾಡುವುದಿಲ್ಲಲ್ಲ, ಅದು ಎಷ್ಟು ಸುಂದರ ಇದ್ದರೆ, ಎಷ್ಟು ರುಚಿಕರ ಇದ್ದರೆ ನನಗದು ಅವಸ್ತು ಇದ್ದ ಹಾಗೇನಲ್ಲಿ. ಯಾವುದರ ನನಗೆ ಅಪಥ್ಯ ಇದೆ, ಡಾಕ್ಟರ್ ಹೇಳಿದ್ದಾರೆ, ನೀನು ಇದರ ಸೇವನೆ ಮಾಡಿದರೆ ನಿನ್ನ ಮರಣ ಆಗ್ತಿದೆ. ಆವಾಗ ಆ ವಸ್ತು ಎಂಥದ್ದಿದೆ ಅನ್ನೋದರೊಳಗೆ ಏನು ಅರ್ಥ ಇದೆ? ವಸ್ತು ಇಲ್ಲನ ಅದ, ನನ್ನ ಪಾಲಿಗೆ ಇಲ್ಲನಲ್ಲ, ಆ ವಸ್ತು ಯಾವುದ? ಜೀವ ಮೊದಲಾದ 7 ತತ್ವ ಈ ಶುದ್ಧ ವಸ್ತು ಮಾತ್ರದ ಎದುರಿಗೆ ಅವಸ್ತು ಇದ್ದಾವೆ. ಶುದ್ಧ ವಸ್ತು ಮಾತ್ರದ ಎದುರಿಗೆ ಜೀವ ಮೊದಲಾದ 7 ತತ್ವಗಳ ಯಾವುದಗಳ ವಿವೇಚನೆಯನ್ನು ಸರ್ವಜ್ಞ ಪ್ರಭು ಮಾಡ್ತಾ ಬಂದಿದ್ದಾರೋ, ಅನಂತ ತೀರ್ಥಂಕರ ಮಾಡಿದಾರೋ, ಅವೆಲ್ಲವೂ ನನ್ನ ಎದುರಿಗೆ, ಈ ವಸ್ತು ಮಾತ್ರದ ಎದುರಿಗೆ, ಶುದ್ಧ ವಸ್ತು ಮಾತ್ರದ ಎದುರಿಗೆ, ಶುದ್ಧ ವಸ್ತುವಿನ ಎದುರಿಗೆ ಏನದವು? ಅವಸ್ತು. ಅವಸ್ತು ಅಂದ್ರೆ ಇಲ್ಲವೇ ಇಲ್ಲ. ಮಕ್ಕಳಿಲ್ಲ, ಬಂಜೆ ಇದ್ದಾಳೆ. ಅವಳ ಮಗನಿಗೆ ಎಂಥ ಹುಡುಗಿ ನೋಡಿ ಮದುವೆ ಮಾಡೋದ್ರಿ? ಯಾವ ಕಾರ್ಯಾಲಯ ಹಿಡಿಯೋದ್ರಿ? ಮೇನೋ ಏನೇನು ಮಾಡೋದ್ರಿ?
ಅವಳು ಮಗನ ಮದುವೆಯೊಳಗೆ 65 ವರ್ಷದ ವೃದ್ಧೆ ಅದಾಳ್ರೆ, ಬಂಜೆ ಇದ್ದಾಳೆ. ಅವಳ ಮಗನ ಮದುವೆಯೊಳಗೆ ಏನೇನು ಮಾಡೋದು ಹೇಳ್ರಿ? ನಿರ್ಣಯ ಯಾರು ಮಾಡೋವ್ರಿ? ಮೇನೋ ಏನೇನ ಕಾರ್ಯಾಲಯ ಯಾವ್ದು ಹಿಡಿಯೋದ, ಹುಡುಗಿ ಎಂಥದ್ದು ಮಾಡೋದ, ಎಷ್ಟು ಖರ್ಚು ಮಾಡೋದ ಮದುವೆಗೆ. ಅದೇ ಪ್ರಕಾರ ನಾವು ಆ ವಸ್ತುವಿನೊಳಗೆ ವ್ಯವಹಾರ ಮಾಡ್ತಾ ಇದ್ದೀವಿ, ಸಂದ್ರ ಹಾಕ್ತಾ ಇದ್ದೀವಿ. ಆಕಾಶ ಪುಷ್ಪ ಬಂಜೆಯ ಪುತ್ರ, ಬಂಜೆಯ ಪುತ್ರನಿಗೆ ಆಕಾಶ ಪುಷ್ಪದಿಂದ ಬಾಸಿಂಗ ಮಾಡಿದ್ದಾರೆ. ಎಷ್ಟು ಹಾಸ್ಯಾಸ್ಪದ ಅಲ್ಲ? ಇದಕ್ಕಿಂತಲೂ ಹಾಸ್ಯಾಸ್ಪದ ಜ್ಞಾನಿಗಳಿಗೆ ನಮ್ಮ ಪ್ರವೃತ್ತಿ ಕಾಣಿಸ್ತಿದೆ. ಇದಕ್ಕಿಂತಲೂ ನಂದೇನಿದೆ, ದೇಹದೊಳಗೆ ನಂದೇನಿದೆ ಹೇಳ್ರಿ. ಹಾಗಾದ್ರೆ ಅದರ ಸಲುವಾಗಿ ನಾನು ಏನೇನು ಮಾಡ್ತಾ ಇದ್ದೀನಿ? ದೇಹ ನನಗೆ ಯಾವ ರೀತಿಯಿಂದ ನನ್ನದಾಗುವ ಸಾಧ್ಯತೆ ಇದೆ. ಹಾಗಾದ್ರೆ ನಾನು ಅದರ ಸಲುವಾಗಿ ಎಷ್ಟು ಸಂಕಲ್ಪ ವಿಕಲ್ಪ, ಎಷ್ಟು ಕಾಲದಿಂದಲೇ ಇವತ್ತ ಬೆಳಗಿಂದ ಮಾಡ್ತಾ ಇದ್ದೇನೇನ? ದೇಹಗಳು ಬಿಟ್ಟು ಹೋದ್ರೂ ಕೂಡ ಈ ಜೀವಕ್ಕೆ ಪ್ರಜ್ಞೆ ಇಲ್ಲ. ನಾನು ಯಾವ ದೇಹದ ಸಲುವಾಗಿ ಸತ್ತು ಬೀಳ್ತಾ ಇದ್ದೇನೋ, ನಿರಂತರ ಭಾವಮರಣಕ್ಕೆ ಗುರಿಯಾಗ್ತಾ ಇದ್ದೇನೋ, ಆ ದೇಹಗಳ ಅನಂತ ಹೋದನು. ಇದು ಹೋಗ್ತಿದೆ ಅನ್ನೋದ್ರದ್ದು ನಿಶ್ಚಿತ ಇದೆಯೋ ಅಥವಾ ಇಲ್ಲರಿ? ನಮಗೆ ಇದು ಇನ್ನೊಬ್ಬರು ಸತ್ತು ಹೋದ್ರು ಆ ಮಾತಲ್ಲ, ಇದು ಬಿಟ್ಟು ಹೋಗ್ತಿದೆ, ನನ್ನಿಂದ ಭಿನ್ನ ಆಗ್ತಿದೆ ಅನ್ನೋದು ಎಲ್ಲೆಲ್ಲೆಲ್ಲರ ನಮ್ಮ ಜ್ಞಾನದೊಳಗೆ ನಿಶ್ಚಿತ ಇದೆಯೋ ಅಥವಾ ಇಲ್ಲರಿ? ಹಾಗಾದ್ರೆ ಅದರದ್ದು ಪ್ರಗಟ ಜ್ಞಾನದೊಳಗೆ ಸ್ವೀಕಾರ ಎಷ್ಟಿದೆ? ಅದಕ್ಕೆ ನಿಷ್ಪತ್ತಿಗಳಿದ್ದಾರೆ. ಸ್ವರೂಪ ನಿಷ್ಪತ್ತಿ. ವಸ್ತು ಮಾತ್ರ ಏನು ಹೇಳಿದ್ರಲ್ಲ, ಅದರ ಸ್ವರೂಪ ನಿಷ್ಪತ್ತಿ. ನಾವು ಪರಿಭಾಷೆಗಳನ್ನು ಕೇಳಿದೆವ್ರಿ, ಪರಿಭಾಷೆಗಳ ಮೇಲೆ ಶ್ರದ್ಧೆ ಮಾಡಿದೆವು, ಪರಿಭಾಷೆಗಳನ್ನು ಸತ್ಯ ಅಂತೇಳಿ ಒಪ್ಪಿಕೊಂಡವ್ರಿ. ಅದರ ಸ್ವರೂಪ ನಿಷ್ಪತ್ತಿ ನಮ್ಮ ಜ್ಞಾನನೇ ಎಲ್ಲ ಮಾಡಿದೆ. ಪರಿಭಾಷೆಗಳನ್ನು ಕೇಳಿದೆ, ಜ್ಞಾನಿಯ ವಚನದ ಮೇಲೆ ವಿಶ್ವಾಸ ಮಾಡಿದೆ, ಗ್ರಂಥದ ಕಥನವನ್ನ ಸತ್ಯ ಅಂತೇಳಿ ನಂಬಿದೆ ರೀ. ಅದರ ನಿಷ್ಪತ್ತಿ ಎಲ್ಲಿದೆ? ಸ್ವರೂಪ. ವರ್ತಮಾನ ಜ್ಞಾನಕ್ಕ ಆ ಪ್ರಕಾರದ ತನ್ನ ಸ್ವರೂಪದ ಸ್ವೀಕಾರ ಎಲ್ಲಿದೆ? ಎಷ್ಟಿದೆ? ಇಲ್ಲವೇ ಇಲ್ಲ. ಇದ್ದ ನಂತರ ಯಾವ ಕಾರ್ಯ ಬಾಕಿ ಇಲ್ಲ. ಸ್ವರೂಪ ನಿಷ್ಪತ್ತಿಯ ನಂತರ ಏನಿದೆ? ಸ್ವರೂಪಾಚರಣ ಚಾರಿತ್ರ್ಯ. 3 ಮಾತುಗಳಿವೆ. ಶುದ್ಧ ವಸ್ತು ಮಾತ್ರ, ಸ್ವರೂಪ ನಿಷ್ಪತ್ತಿ, ಸ್ವರೂಪಾಚರಣ ಚಾರಿತ್ರ್ಯ. ಅದೇನಿದೆ? ಅದುವೇ ಮೋಕ್ಷ ಮಾರ್ಗವಿದೆ. 2 ಸರಿ ಯಾಕೆ ಹೇಳಿದ್ದಾರೆ? ಮೊನ್ನೆ ಸಾಮಾನ್ಯ ಹೇಳಿತ್ತಲ್ಲ, 2 ಸರಿ ಹೇಳಿದ್ರೆ ತಿಳಿಯೋದು ಮತ್ತು ಶ್ರದ್ಧಾ ಮಾಡೋದು, 3 ಸರಿ ಹೇಳಿದ್ರೆ ತಿಳಿಯೋದು, ಶ್ರದ್ಧಾ ಮಾಡೋದು ಮತ್ತು ಅದರ ಅನುಸರಣೆ ಮಾಡೋದು. ಇದು ಸಾಮಾನ್ಯ ಹೇಳಿದ್ದಿದ್ರೆ ಅಲ್ಲಿ ಮೇಲೇನು ತತ್ ಮೋಕ್ಷ ಹೇತು ಇದೇನಿಲ್ರಿ? ಹಿಂದಿಯೊಳಗೆ ಇದೇನಿಲ್ರಿ ವಿಜಯಣ್ಣ? ಐತ್ರಿ. ಮತ್ತ ಅರ್ಥ ಏನಿದೆ? ಅದು ಹಿಂದಿಯೊಳಗೆ ಸಂಸ್ಕೃತ ಐತ್ರಿ. ಹಿಂದಿ ಏನಿದೆ? ವಹಿ. ವಹಿ ಅಂದ್ರೆ ನಾವು ಬರಿತೇವ ವಹಿ, ಮತ್ತು ಅಂಗಡಿ ಒಳಗಿರುವ ವಹಿ. ಅದುವೇ ಹೀಗಿಲ್ಲ. ಅದುವೇ 2 ಸಲ ಒತ್ತಿದೆ ರೀ, ದೀರ್ಘ ಇದೆ. ವಹಿ ಇಲ್ರಿ, ವಹಿ ತತ್ ಅದುವೇ. ಯಾಕ್ರಿ ಮೋಸ ಹೋಗ್ಬೇಡ್ನಿ, ಕಿವಿ ಹಿಡಿದು ಹೇಳ್ತಾ ಇದ್ದಾರ್ರಿ. ಅದೇ ಮೋಕ್ಷ ಮಾರ್ಗ ಇದೆ. ನಾವು ಮಕ್ಕಳಿಗೆ ಈಗ ಯಾರು ಶಾಸನ ಮಾಡುವುದಿಲ್ಲಲ್ಲ, ಮೊದಲು ಕಿವಿಗೆ ತರ್ತಿದ್ದಾರೆ, ಯಾವಾಗಲೇ ಹಿಡಿಸ್ಕೊಂಡು. ಅನಂತರ ಮಾತಿದೆ, ಹಿಡಿಸ್ಕೊಂಡ ಅವರೇ ಧನ್ಯರು. ಯಾರ ಮಾತಿನಿಂದ ಶಿಕ್ಷೆ ಪಡೆದಿದ್ದಾರಲ್ಲ ಅವರೇ ಧನ್ಯರು. ಶಿಕ್ಷಣ ಅಲ್ಲ, ಶಿಕ್ಷೆ. ಅರ್ಥ ಆಗ್ತಾ ಇದೆ ಅಂತ? ಕ್ಲಿಯರ್ ಆಯ್ತ್ರಿ? ಆಗಿಲ್ಲ. ಶಿಕ್ಷೆ
ಯಾವ ಮಾತೆ ತನ್ನ ಸಂತಾನಕ್ಕ ಶಿಕ್ಷೆ ನೀಡ್ತಾಳೋ ಆ ಸಂತಾನ ನಿಜವಾಗಿ ಧನ್ಯ, ನಿಜವಾಗಿ ಧನ್ಯ. ಅದೇ ಪ್ರಕಾರ ಇಲ್ಲಿ ಜಿನವಾಣಿ ಮಾತೆ ಶಿಕ್ಷೆ ದಂಡನೆ ನೀಡ್ತಾಳ್ರಿ, ದಂಡನೆ ನೀಡ್ತಾ ಇದ್ದಾಳೆ. ನಡಿ ಆ ಕಡೆ ನೋಡ್ಬೇಡ. ಆದ್ರೆ ನಾವು ಆ ಪ್ರಕಾರ ನಮ್ಮನ್ನ ಆ ಮಾತೆಯ ಪುತ್ರ ಅಂಥೇಳಿ ಸ್ವೀಕಾರ ಮಾಡೇ ಇಲ್ರಿ ಅನ್ನ. ಆ ಮಾತೆಯ ಸಂತಾನ ಅಂಥೇಳಿ ಸ್ವೀಕಾರ ಮಾಡೇ ಇಲ್ಲ. ಮಾಡಿದ್ದೆ ಆದ್ರೆ ಅದುವೇ ಅಂಥೇಳಿ ಹೇಳಿದ ನಂತರ ಇನ್ನೊಂದು ಕಡೆ ನಾವು ನೋಡ್ಲಿಕ್ಕೇನೆ ಸಾಧ್ಯ ಇಲ್ರಿ. ಪರದ ಕಡೆ ಜಡದ ಕಡೆಗೆ ಮೂರ್ಛಿತ ಆಗ್ಲಿಕ್ಕೆ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಂದಮೇಲೆ ಮೂರ್ಛಿತ ಆಗುವ ಮಾತೆಯಲ್ಲಿ ಬಂತು. ನೋಡಲಿಲ್ಲ, ಇನ್ನೂ ಬೇರೆ ರೂಪದಿಂದ ಹೇಳಿದರ ಅದುವೇ ಅಂಥೇಳಿ ಹೇಳಿದ ನಂತರ ಅದನ್ನೇ ನೋಡೋದು, ಬೇರೆ ಕಡೆ ನೋಡೋದಿಲ್ಲ. ಎರಡನೇ ಅದುವೇದೊಳಗ ಹಿಂದಿನದ್ದು ಇದನ್ನು ಬಿಟ್ಟು ಬೇರೆ ಯಾವುದೂ ಸ್ಮರಣೆ ಮಾಡೋದು. ಇದೇನ್ರಿ ಸಿದ್ಧತೆ ನಮ್ದ? ತಾಯಿ ಶಿಕ್ಷೆ ದಂಡನೆ ನೀಡಿದ ನಂತರ ಧನ್ಯ ಯಾಕೆ ಹೇಳ್ತು ಅಂತಂದ್ರೆ ತಾಯಿಯನ್ನು ಬಿಟ್ಟ ಬೇರೆ ಯಾರೂ ಆ ಮಗುವಿಗೆ ನೀಡಿರುವ ದಂಡನೆ ಆ ಪ್ರಕಾರದ ಕಾರ್ಯ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅರ್ಥದ ವಿಚಾರ ಮಾಡೋದ್ರೆ ತಾವ ಎಲ್ಲದರದ್ದು ಚರ್ಚೆ ಎಲ್ಲಕ್ಕೂ ಶಬ್ದ ಕೊಡ್ಲಿಕ್ಕೆ ಬರುವುದಿಲ್ಲ. ಆದ್ರೆ ಆ ಶಬ್ದದ ಮೂಲಕ ಯಾವ ವಾಚಾರ್ಥ ಇದೆ ಅಲ್ಲ ಅದರದ್ದು ವಿಚಾರ ಮಾಡಿ. ಅಧಿಕಾರ ಇದೆ ನಿನ್ನ ಮಗನಿಗೆ ನೀನು ಬೈಲಿಕ್ಕೆ, ಮತ್ತು ನಿನ್ನ ಮಗನಿಗೆ ನೀನು ಬೈದರ ಅಲ್ಲಿ ಉಪಯೋಗ ಆಗೋದು ಸಾಧ್ಯ ಇದೆ. ಜಗತ್ತಿನ ಜನರು ಬೇಕಾದಷ್ಟು ಬೈದರನು ಕೂಡ ಅದು ಉಪಯೋಗ ಆದೀತು ಅನ್ನೋದು ನಿಶ್ಚಿತ ಇಲ್ಲ, ಆಗೋದನೇ ಇಲ್ಲ. ಬೇಕಾದಷ್ಟು ಅನುಭವ ಇದೆ, ಆದ್ರೆ ನಾವು ಕಂತರ ನೋಡುವುದಿಲ್ಲ, ನೋಡೋದೇ ಇಲ್ಲ. ಮಾತೆಯನ್ನು ಹೊರತುಪಡಿಸಿ ಮಗು ಇಡೀ ಜಗತ್ತಿನೊಳಗೆ ಅನಾಥ ಇದೆ ಅಥವಾ ಇಲ್ರೇ? ಮಾತೆಯನ್ನು ಪಿತಾ ಇಲ್ದಿದ್ರೆ ನಡೀತು. ಯಾಕೆ ಅಂತಂದ್ರೆ ಮಾತೆಯಲ್ಲಿ ಇಂಥ ಒಂದು ಅದ್ಭುತ ಸಾಮರ್ಥ್ಯ ಇದೆ. ಅವಳ ಪಿತನ ಕರ್ತವ್ಯವನ್ನು ನಿರ್ವಹಿಸಬಹುದು, ಮಾತೆಯ ಕರ್ತವ್ಯವನ್ನು ನಿರ್ವಹಿಸಬಹುದು. ಆದ್ರೆ ಪಿತನಲ್ಲೇ ಆ ಸಾಮರ್ಥ್ಯ ಇಲ್ಲ. ಪಿತನೂ ಆಗಬಹುದು, ಮಾತೆನೂ ಆಗಬಹುದು, ಆ ಸಾಮರ್ಥ್ಯ ಪಿತನಲ್ಲೇ ಇಲ್ಲ. ಪರ್ಯಾಯಗತ ಯೋಗ್ಯತೆ ಇದೆ. ಅದರ ಸಲುವಾಗಿ ಯಾವ ಮಾತೆ ತನ್ನ ಪುತ್ರನಿಗೆ ದಂಡನೆ ನೀಡ್ತಾಳೋ, ಶಿಕ್ಷೆ ಕೊಡ್ತಾಳೋ, ಅರ್ಥಾತ್ ಸನ್ಮಾರ್ಗದಲ್ಲಿ ತರುವ ಸಲುವಾಗಿ ಶಿಕ್ಷೆ ಕೊಡುವುದಕ್ಕೆ ಹಿಂದೆ ಮುಂದೆ ನೋಡುವುದಿಲ್ಲವೋ ಆ ಮಗು ನಿಯಮದಿಂದ ಸನ್ಮಾರ್ಗದ ಕಡೆಗೆ ಬರಲಿಕ್ಕೆ ಸಾಧ್ಯ ಇದೆ. ಹಾಗಾದ್ರೆ ತೀರ್ಥಂಕರರ ಮಾತೆಯರ ತೀರ್ಥಂಕರಿಗೆ ಏನಾದರೂ ಕಲಿಸಿಕೊಟ್ರನ್ರಿ? ಗರ್ಭಶೋಧನೆ ಬಂತಲ್ಲ ಹಿಂದೊಂದ್ಸಲ ಇಲ್ಲಿ ಪಂಚಕಲ್ಯಾಣ ಸಮಯ ಮುಗಿದಿತ್ತು ಅಂಥೇಳಿ ಆ ವೇಳೆದೊಳಗೆ ವಿಶೇಷ ಚರ್ಚೆ ಆಗಲಿಲ್ಲ, ಅಥವಾ ಆ ವೇಳೆದೊಳಗೆ ಯೋಗ್ಯತೆ ಇರಲಿಲ್ಲ. ಗರ್ಭಶೋಧನೆ ಅಂತಂದ್ರೆ ಶಬ್ದಶಃ ಅರ್ಥ ಏನೂ ಇರಲಿ, ಆದರೆ ಶಬ್ದಶಃ ಅರ್ಥಕ್ಕ ನಿಜವಾದ ತಥ್ಯ ಸಂಬಂಧಿಸಿದ್ದು ಇರುವುದಿಲ್ಲ. ಗರ್ಭಶೋಧನೆ ಅಂತಂದ್ರೆ ಯಾವ ತೀರ್ಥಂಕರರ ಜೀವ, ಯಾವ ಒಂದು ತ್ರಿಲೋಕ ಪೂಜ್ಯ ತೀರ್ಥಂಕರರ ಜೀವ ಯಾವ ಮಾತೆಯ ಗರ್ಭದಲ್ಲಿ 9 ತಿಂಗಳ ನೆಲೆಸುವವನಿದ್ದಾನೋ, ಆ ಗರ್ಭ ಯಾವ ಜೀವದ ಸಂಯೋಗ ರೂಪ ಶರೀರದ ಇದೆಯೋ ಆ ಜೀವದ ಪರಿಣಾಮಗಳೇ ಆಗಿರಬೇಕು. ಪರಿಣಾಮಗಳ ರಚನೆ ಮಾಡುವುದು ಅರ್ಥಾತ್ ಗರ್ಭಶೋಧನೆ ಇದೆ. ತಿಳಿತಿದೆ ಏನ್ರಿ? ಮಾತೆಯ ಗರ್ಭದೊಳಗೆ ಬರುವುದಕ್ಕಿಂತ ಮುಂಚೆ 6 ತಿಂಗಳು, ಇನ್ನೂ 6 ತಿಂಗಳು ಇರುವ ವೇಳೆದೊಳಗೆ ಆ ಜೀವ ಇನ್ನೊಂದು ಆಯುವನ್ನ ಉಪಭೋಗ ಮಾಡ್ತಾ ಇದ್ದಾನೆ. 6 ತಿಂಗಳವರೆಗೆ ಮಾಡುವವನಿದ್ದಾನೆ. ಆದರೆ ಇಲ್ಲಿ ಸಿದ್ಧತೆ ಸ್ವರ್ಗದ 8 ಆ ದಿಕ್ಕನ್ನಿಕೆಯರ ಬಂದ
ಏನು ಮಾಡ್ತಿರ್ತಾರೆ, ಆ ಮಾತೆಯ ಜೊತೆಗೆ ಚರ್ಚಾದಿಗಳನ್ನು ಮಾಡ್ತಾ ಇರ್ತಾರೆ, ತತ್ವದ ಚರ್ಚೆ ಮಾಡ್ತಾರೆ. ಸೇವಾ ಮಾಡ್ತಾರಂತಂದ್ರೆ ಏನು ಮಾಡ್ತಾರೋ ಹೊರಗಿಂದ ತೋರಿಸ್ತಾರ್ರಿ. ಕೇಶಾಲಂಕಾರ ಮಾಡಿದರು, ಮುಖಾಲಂಕಾರ ಮಾಡಿದರು, ವಸ್ತ್ರ ತೊಡಿಸಿದರು, ಆಭೂಷಣ ತೊಡಿಸಿದರು, ಊಟ ತಿಂಡಿ ನೋಡಿಕೊಂಡ್ರು, ಅದೆಲ್ಲ ಮಾತಲ್ಲ. ತತ್ವ ಚರ್ಚೆ ಮಾಡ್ತಾರೆ. 3 ಲೋಕದೊಳಗೆ ಶ್ರೇಷ್ಠ ಯಾವುದಿದೆ, 3 ಲೋಕದೊಳಗೆ ಎಲ್ಲಕ್ಕಿಂತ ಪಾಪರೂಪ ಯಾವುದಿದೆ, ಇಂಥ ಪ್ರಶ್ನೆಗಳ್ರಿ. ಅಂದ್ರೆ ಆ ಜೀವದ ಅಸಂಖ್ಯ ಪ್ರದೇಶದೊಳಗೆ ಮಾತಿದ್ದು ಹೇಳ್ತಾ ಇದ್ದೇನೆ, ಜೀವದ ಅಸಂಖ್ಯ ಪ್ರದೇಶದೊಳಗೆ ವಸ್ತು ಸ್ವರೂಪ ಬೇರೂಡ್ತಿದೆ, ದೃಢ ಆಗ್ತಿದೆ. ಆವಾಗ ಆ ಜೀವ ತೊಟ್ಟು ನಿಂತಿರುವಂತಹ ದೇಹದ ಗರ್ಭಾವಾಸದೊಳಗ ಆ ಜೀವ ಬಂದು ನಿವಾಸ ಮಾಡ್ತಾರೆ. ಒಂದೇ ಇದೆ ರೀ ಆ ಜೀವ, ಇಡೀ ಭರತ ಕ್ಷೇತ್ರದೊಳಗೆ ಬಬಿತ ವಿಚಾರ ಮಾಡೋದು ಮಾತಿದೆ. ಆ ತಾಯಿ ಜೀವ, ಆ ಯೋಗ್ಯ ಭದ್ರ ಪರಿಣಾಮಿ, ಆ ತೀರ್ಥಂಕರರನ್ನ ತನ್ನ ಗರ್ಭದಲ್ಲಿ ಧಾರಣ ಮಾಡುವಂತಹ ಯೋಗ್ಯತೆಯುಳ್ಳ ದೇಹ ತೊಟ್ಟಿರುವಂಥ ಜೀವ, ಅದು ಇಡೀ ಭರತ ಕ್ಷೇತ್ರದೊಳಗೆ ಒಂದೇ ಇದೆ. ಸ್ತ್ರೀ ಪರ್ಯಾಯದೊಳಗಿದೆ, ಆದರೆ ಅದು ಇಡೀ ಭರತ ಕ್ಷೇತ್ರದೊಳಗೆ ಅಂಥ ಜೀವ ಇನ್ನೊಂದಿಲ್ಲ ಅಂಥೇಳಿ ಮಹಾತುಂಗಾಚಾರ್ಯ ಏನು ಹೇಳಿ, ಸ್ತ್ರೀನಾಂ ಶತಾನಿ ಶತಶೋ ಜನಯಂತಿ ಪುತ್ರಃ ನಾನ್ಯಾಸು ಸಹ ತ್ವರುಪಮಯಂತಿ. ಏನು ಹೇಳಿದರು, ಜನನೀ ಪ್ರಸೂತ, ನಿನ್ನಂಥ ಪುತ್ರನನ್ನ ಪ್ರಸೂತ ಜನ್ಮ ಕೊಡುವ ಸಲುವಾಗಿ ಬೇರೆ ಯಾವ ತಾಯಿ ಸಮರ್ಥ ಇಲ್ಲ ಪ್ರಭು. ನಮಗೆ ಯಾವುದರ ಮಹಿಮೆ ಇದೆ, ಮೈ ನಡಗಬೇಕು, ಎಂಥದ್ದಿರಬೇಕು ಆ ಸ್ತ್ರೀ ಪರ್ಯಾಯ, ಎಂಥದ್ದಿರಬೇಕು ಅವಳ ಆ ಅಸಂಖ್ಯ ಪ್ರದೇಶದೊಳಗ ಆ ತೀರ್ಥಂಕರರಿಗೆ ಜನ್ಮ ಕೊಡುವ ಯೋಗ್ಯತೆಯುಳ್ಳ ಶರೀರ ಧಾರಣ ಮಾಡಿರುವಂತಹ ಆ ಆತ್ಮನ ಪ್ರದೇಶ ಅಸಂಖ್ಯ ಪ್ರದೇಶದೊಳಗೆ ವಸ್ತು ಸ್ವರೂಪದ ದೃಢ ನಿಶ್ಚಯ ಯಾವ ಪ್ರಕಾರ. ಸಮ್ಯಕ್ ದೃಷ್ಟಿ ಅಂತ ಹೇಳಿದ್ರೆ ಮುಗಿತಿದೆ ಅಂತ. ತೀರ್ಥಂಕರ ನಾಮಕರ್ಮದ ಯಾವ ಪ್ರಕಾರ ಹೇಳಿದ್ದಿತ್ತು ಅದೇ ಪ್ರಕಾರ ತೀರ್ಥಂಕರ ಮಾತೆಯಿಂದ ತೀರ್ಥಂಕರ ಹಿತಂದ. ಹಾಗಾದ್ರೆ ಆ ಮಗುವಿಗೆ ಸನ್ಮಾರ್ಗದರ್ಶಕ ಆಗುವ ಸಲುವಾಗಿ ಸ್ವಯಂ ಅವಳ ಆ ಪ್ರಕಾರದ ಸಿದ್ಧತೆ ಮಾಡಿಕೊಂಡಳು ಅಥವಾ ಇಲ್ಲ. ಸಿದ್ಧೋಷಿ ಬುದ್ಧೋಷಿ ಅಂತ ಹೇಳುವಂತಹ ಶಾಂತಲಾ ಮಾತೆ ಸ್ವಯಂ ಸಮ್ಯಕ್ ದೃಷ್ಟಿ ಇರುವುದರ ಜೊತೆಯಾಗಿ ಈ ಪಂಚಮ ಕಾಲದ ಕೊನೆಯವರೆಗೆ ಮಂಗಲ ಸ್ವರೂಪದಿಂದ ಪ್ರತಿಯೊಬ್ಬ ಭವ್ಯ ಜೀವ, ಜ್ಞಾನಿ ಜೀವ, ಜೈನ ಕುಲೋತ್ಪನ್ನ ಸ್ಮರಣೆ ಮಾಡುವಂಥ ಆ ಉತ್ಕೃಷ್ಟ ಚೈತನ್ಯ ಆತ್ಮನನ್ನ ಗರ್ಭದಲ್ಲಿ ಧಾರಣ ಮಾಡಬೇಕಾದ್ರೆ ಅವಳ ಪಾವಿತ್ರ್ಯ ಅಂತ ಅಂತೀರ. ಬಹಳ ಕಠಿಣ ಇದೆ, ನಮಗೆ ತಿಳಿದು ಬರುತ್ತ. ಬಾಲಕರ ಮಾತೆ ಈಗ ಭಾಳ ಲೇಟ್ ಇರೋದು ಗರ್ಭಧಾರಣೆ, ಅಷ್ಟಂಕ ಹಾಕಿದ ಪುಣ್ಯ ಉದಯ ಇರುವುದಿಲ್ಲ, ಪರಿಪಕ್ವತೆ ಬರ್ಬೇಕಲ್ಲ ಅದ ಇಂಥ ಮಾತೆ ಎಷ್ಟು ಲೇಟ್ ಮಗುವ. ಅನೇಕ ಕಾರಣದವ್ರೆ ಅದಕ್ಕೆ. ಒಂದಂತಂದ್ರೆ ಆ ಪರ್ಯಾಯದೊಳಗೆ ಪರಿಪಕ್ವತೆ ಬರಬೇಕು. ಆದರೆ ಆಕೆಗೆ ವಿಕಲ್ಪ ಆಗ್ತಿದೆ, ವಿಕಲ್ಪ ಆಗ್ತಿದ್ರಲ್ಲ, ಕುಂತ್ಕೊಂಡು ಜೀವನ ಚರಿತ್ರೆಗಳು ಬಂದಿದ್ದಿಲ್ಲ. ಆದರೆ ವಿಕಲ್ಪ ಆದ್ರೂ ಕೂಡ ಆ ವಿಕಲ್ಪದ ಶಮನದ ಸಲುವಾಗಿ ವಾಮ ಮಾರ್ಗದ ಅನುಸರಣೆ ಮಾಡುವುದಿಲ್ಲ. ವಿಕಲ್ಪದ ಶಮನ ಮಾಡಿಕೊಳ್ಳುವ ಸಲುವಾಗಿ, ಪರಿಹಾರ ಮಾಡುವ ಸಲುವಾಗಿ ವಾಮ ಮಾರ್ಗ, ಜ್ಯೋತಿಷನ್ ಕೇಳೋನು, ಅವರನ್ನು ಕೇಳೋನು, ಇವರನ್ನು ಈ ವಾಮ ಮಾರ್ಗದ ಅನುಸರಣೆ. ಅದರ ಸಲುವಾಗಿ ಹೇಳ್ತಲ್ಲ, ಆ ಜೀವದ ಪರಿಣಾಮದ ಪಾವಿತ್ರತೆಯನ್ನು ತಿಳಿದುಕೊಳ್ಳುವಂತಹ ಯೋಗ್ಯತೆ ಇಂದು ನಮ್ಮಲ್ಲೇ ಯಾರಲ್ಲೇನೂ ಇಲ್ಲ. ಧರ್ಮದ ಮಾತಂತೂ ದೂರ ಇದೆ.
ಧರ್ಮದ ಮಾತು ದೂರ ಅನ್ನೋದಕ್ಕಿಂತ ಧರ್ಮ ಇಲ್ಲದ ಆ ಪವಿತ್ರತೆ ಅಲ್ಲಿ ಬರೋ ಸಾಧ್ಯ. ಧರ್ಮ ಇದ್ದ ನಂತರ ಕೂಡ ಎಲ್ಲರಲ್ಲೇ ಆ ಪ್ರಕಾರದ ಪವಿತ್ರತೆ ಇರುವುದು. ಭೂಮಿಕಾ ಯಾವ ಪ್ರಕಾರ ಭಾವಲಿಂಗಿ ಸಂತರ ಎಲ್ಲರಿಗೂ ಸಮಾಧಿ ಮರಣ ಆಗುವುದು. ಮೂರ್ಖಶಾಹಿ ಚೌಕಡಿ ಹೋಗಿರ್ತಾವ್ರಿ, ಆದರೆ ಎಲ್ರಿಗೂ ಸಮಾಧಿ ಮರಣ ಆಗುವುದಿಲ್ಲ. ಸಮಾಧಿ ಮರಣ ಆದ ನಂತರ ಎರಡೇ ಭವರಿ. ಇಲ್ಲಿಂದ ಎಲ್ಲಿ ಹೋಗ್ತಾನೆ ಆ ದೇವಭವ, ಅಲ್ಲಿಂದ ನಿಯಮದಿಂದ ಬಂದ ಇಲ್ಲಿ ಮೋಕ್ಷಕ್ಕೆ ಹೊರಟು ಹೋಗ್ತಾನೆ. ಅಂತಿಮ ದೇಹದ ಹರಣ ಮಾಡ್ತಾನೆ. ಭಾವಲಿಂಗದೊಳಗೆ ಏನಾದರೂ ವ್ಯತ್ಯಾಸ ಇದೆ ಅಂತ? ಮುನಿಚರ್ಯೆಯೊಳಗೆ ವ್ಯತ್ಯಾಸ ಇದೆಯೇನ? ವಸ್ತು ಸ್ವರೂಪದ ಜ್ಞಾನದೊಳಗೆ ವ್ಯತ್ಯಾಸ ಇದೆಯೇನ? ಆತ್ಮನ ಅನುಭೂತಿ ರೂಪ ಶ್ರದ್ಧೆಯೊಳಗೆ ವ್ಯತ್ಯಾಸ ಇದೆಯೇನ? ಎಲ್ಲ ಯಾವುದರೊಳಗೂ ವ್ಯತ್ಯಾಸ ಇಲ್ಲ. ಆದರೂ ಕೂಡ ಆ ಜೀವದ ವಿಶೇಷತೆನೇ ಬೇರೆ ಇರ್ತಿದೆ. ವಿಶೇಷತೆ ಬೇರೆ ಇರ್ತಿದೆ. ಇನ್ನು ತ್ರಿಲೋಕಕ್ಕೆ ಸಂಬಂಧಿಸಿದ ಹಾಗೆ ಅಥವಾ ಮೋಕ್ಷಗಾಮಿ ಜೀವರುಗಳ ಸಂಖ್ಯೆಗೆ ಸಂಬಂಧಿಸಿದ ಹಾಗೆ ವಿಚಾರ ಮಾಡಿದ್ರೆ ಆ ಜೀವದ್ದನ್ನ ನಂಬರ್ ಹತ್ತೋದಿದೆಯಲ್ಲ. ಹೀಗಿದ್ದ ಮೇಲೆ ಈಗ ಪಾರ್ಶ್ವನಾಥರು 9 ಭವದ ಕಥೆ ಬರ್ತಿದೆಯಲ್ಲ, 4 ಭವದಲ್ಲಿ ಭಾವಲಿಂಗಿ ಸಂತನ ಇದ್ದರು. ಅವರ ಸ್ವರ್ಗ ಮನುಷ್ಯ ಆದರೆ ದಿಗಂಬರ ಮುನಿನ ಆಗಿದ್ದಾರೆ. ಮತ್ತು ಆ ಕಮಠನ ಜೀವ ಉಪಸರ್ಗದ ಮೂಲಕ ಅವರು ಪ್ರಾಣಹರಣ ಮಾಡಿದ್ದಾರೆ. ಸಮಾಧಿ ಮರಣ ಯಾಕಾಗಲಿಲ್ಲ? ಭಾವಲಿಂಗತ್ವದೊಳಗೆ ಏನಾದರೂ ನ್ಯೂನತೆ ಇತ್ತು? ಇಲ್ಲ. ಆದ್ರೂ ಅದು ವಿಶೇಷತೆ. ಏನು ವಿಶೇಷತೆ? ಸಮಾಧಿ ಮರಣದ ವಿಶೇಷತೆ. ಅದೇ ಪ್ರಕಾರ ತೀರ್ಥಂಕರ ಮಾತೆಯ ವಿಶೇಷತೆ ಲಕ್ಷದೊಳಗೆ ಬಂದಿದ್ದಿರಬಹುದು. ಇಡೀ ಭರತ ಕ್ಷೇತ್ರದ ಮನುಷ್ಯಣಿಯರಲ್ಲಿ ಅವಳೊಬ್ಬಳಲ್ಲೇನ ಆ ಪ್ರಕಾರದ ಯೋಗ್ಯತೆ. ಸ್ತ್ರೀ ಇಡೀ ಭರತ ಕ್ಷೇತ್ರದ ಸ್ತ್ರೀ ಕೋಟಿಯಲ್ಲಿ ಆ ಕಾಲದೊಳಗ ಆ ಒಬ್ಬಳೆ. ಇಡೀ ಇನ್ನೂ ಸ್ವಲ್ಪ ನೋಡಿದ್ರೆ ಇಡೀ 10 ಕೋಟಿ ಸಾಗರೋಪಮ ಕಾಲದೊಳಗೆ ಭರತ ಕ್ಷೇತ್ರದೊಳಗೆ ಬರೀ 24 ಜನ ಅಂಥ ಮಾತೆಯರಾದ. ಬರೀ ಬಾಕಿ ಮೋಕ್ಷಕ್ಕೆ ಹೋಗ್ತಾರೆ. ಬಾಕಿ ಜೀವ ಅವ್ರ ಮಾತೆ ಗರ್ಭಿಸೋದನ್ನ ವगैरे ಆಗ್ತೀವಿ ಇಲ್ಲ. ಪಂಚಕಲ್ಯಾಣಿ ಇವರಿಗೆ ಅಷ್ಟ. ಕಲ್ಯಾಣಿಕ ಅದೆಲ್ಲ ತೀರ್ಥಂಕರ ನಾಮಕರ್ಮದನ್ನು ವಿಶೇಷತೆ ಇದೆ. ಇವೆಲ್ಲ ಪವಿತ್ರತೆಗಳನ್ನು ವಿಶೇಷತೆಗಳನ್ನು ಆಳವಾಗಿ ಚಿಂತನೆ ಮಂಥನ ಮಾಡಿದ ನಂತರ ನಮಗೆ ಆತ್ಮಸ್ವರೂಪದ ಪರಿಚಯದ ಜೊತೆಯಾಗಿ ವಸ್ತುಸ್ವರೂಪದ ಪರಿಚಯದ ಜೊತೆಯಾಗಿ ಆ ವಸ್ತುಸ್ವರೂಪದ ನೇತಾ ಅಥವಾ ಅನೇಕ ವರ್ಷಗಳವರೆಗೆ ಸಹಸ್ರಾರ ಲಕ್ಷಾಂತರ ಕೋಟ್ಯಂತರ ಸಾಗರೋಪಮದವರೆಗೆ ಉಳಿಯುವಂಥ ಆ ವಿಶೇಷ ಪುರುಷನಿದ್ದಾನಲ್ಲ, ಅವನಿಗೆ ಜನ್ಮ ಕೊಡುವಂಥ ಮಾತೆಯ ಮಹಿಮೆ ನಮಗೆ ತಿಳಿದು ಬರೋ ಸಾಧ್ಯ. ಇಂಥ ಒಂದು ವಿಶಿಷ್ಟವಾದಂಥ ಮಾರ್ಗದೊಳಗ ಅಥವಾ ಕ್ಷೇತ್ರದೊಳಗ ನಮ್ಮ ಜ್ಞಾನ ಬೆಳಿಲಿಕ್ಕೆ ಸಾಕಷ್ಟು ಅವಕಾಶ ಇದೆ. ಬರೀ ಬೆಳಿಲಿಕ್ಕೆಲ್ಲ, ಆದರೆ ನಿರ್ಮಲ ಆಗಲಿಕ್ಕೆಲ್ಲ ತನ್ನ ನಿಜವಾದ ಮಾರ್ಗವನ್ನು ಕಂಡುಕೊಳ್ಳಲಿಕ್ಕೆ ಸಾಕಷ್ಟು ಅವಕಾಶ ಇದೆ. ಆದರೆ ಅಜ್ಞಾನದಿಂದ ನಾವು ಆ ಅವಕಾಶವನ್ನು ಕೈಯಾರೆ ಗಾಳಿ ತೂರಿ ಬಿಡ್ತಾ ಇದ್ದೇವೆ, ಹಾರಿಸಿ ಬಿಡ್ತಾ ಇದ್ದೇವೆ. ವೇಗವಾದ ಗಾಳಿಯೊಳಗೆ ಭತ್ತ ಒಡಿಸಿ ತೂರ್ತಿರ್ತಾರಲ್ಲ, ಆವಾಗ ಯಾವ್ಯಾವ ಆ ಭತ್ತಿನ ಒಂದೊಂದು ತೌಡ ಎಷ್ಟೆಷ್ಟು ದೂರ ಹಾರಿ ಹೋಗಿ ಎಲ್ಲೆಲ್ಲಿ ಬೀಳ್ತಿದೆ ಗೊತ್ತಿದೆ. ಹಾಗೆ ನಮ್ಮ ಜ್ಞಾನದ ಸಾಮರ್ಥ್ಯವನ್ನು ಈ ಒಂದು ಪರಪದಾರ್ಥದ ಮೋಹರೂಪದ ಬಿರುಗಾಳಿಯೊಳಗ ಅಥವಾ ತೀವ್ರವಾದಂಥ ಗಾಳಿಯೊಳಗ ತೂರಿ ಬಿಡ್ತಾ ಇದ್ದೇವೆ. ಏನು ಚೈತನ್ಯ ಸಾಕು. ಅದಕ್ಕೆ ಇಲ್ಲಿ ಹೇಳಿದರೆ ಸ್ವರೂಪ ನಿಷ್ಪತ್ತಿ. ಓದಿದ್ದಾಯಿತು, ತಿಳಿದದ್ದಾಯಿತು, ಚರ್ಚೆ ಮಾಡಿದ್ದಾಯಿತು, ನಿಯಮ ತಗೊಂಡದ್ದಾಯಿತು, ಪಾಲನೆ ಮಾಡಿದ್ದಾಯಿತು. ಆದರೆ ಆ ಪ್ರಕಾರ ಸ್ವರೂಪದೊಳಗೆ ನಿಷ್ಪತ್ತಿ ಸ್ವೀಕಾರ ಮಾಡುವಂಥ ಯೋಗ್ಯತೆ ಬರಲೇ ಇಲ್ಲ. ಸ್ವರೂಪ
ನಿಷ್ಪತ್ತಿ. ಶುದ್ಧ ವಸ್ತು ಮಾತ್ರ, ಅದರ ಸ್ವರೂಪ ನಿಷ್ಪತ್ತಿ, ಅದರಿಂದ ಆಗುವ ಸ್ವರೂಪಾಚರಣ ಚಾರಿತ್ರ, ಅದುವೇ ಮೋಕ್ಷ ಮಾರ್ಗವಿದೆ. ಅದುವೇ ಅನ್ನೋದು ಒಂದು ಜ್ಞಾನದ ಅಪೇಕ್ಷಾದಿಂದ ಅದರದೇ ಶ್ರದ್ಧೆ ಮಾಡುವ ಅಪೇಕ್ಷಾನೆ. ಶ್ರದ್ಧೆ ಮಾಡಿದ ನಂತರ ಆಚರಣೆ ಇವತ್ತೆಲ್ಲ ನಾಳೆ ಹಾಗೆ ಆಗ್ತಿದೆ, ಇದು ಒಂದರ್ಥ. ಎರಡನೇದು ಅದುವೇ ಅಂಥೇಳಿ ಹೇಳಿದ ನಂತರ ಮತ್ತೆ ಆ ಕಡೆ ಈ ಕಡೆ ನೋಡೋದಿಲ್ಲ. ಎರಡನೇ ಅದುವೇ ಏನು, ಹಿಂದೆ ಏನೇನಾಯಿತು ಅದರ ಸ್ಮರಣೆ ಮಾಡೋದಿಲ್ಲ. ಹಿಂದೆ ಏನೇನಾಯಿತು ಅದರ ಸ್ಮರಣೆ ಮಾಡೋದು ಮತ್ತು ಆ ಕಡೆ ಈ ಕಡೆ ನೋಡೋದ್ರೊಳಗೆ ನಮ್ಮ ಸಂಪೂರ್ಣ ಜೀವನ ಹೊರಟಿದೆ. ನನ್ನ ಜೀವನಕ್ಕೆ ಏನು ಬೇಕು ಅನ್ನೋದಕ್ಕಿಂತ ಅವರೇನು ಮಾಡಿದ್ರು, ಇವರೇನು ಮಾಡಿದ್ರು, ಇದು ಮುಖ್ಯ. ಇನ್ನು ಯಾವಾಗ ಅವರ ಇವರ ದೃಷ್ಟಿಯೊಳಗೆ ಬರೋದಿಲ್ಲ ಆವಾಗ ನನ್ನ ಭೂತಕಾಲರಿ ಅದು ಬೇಕಾದಷ್ಟೇ ಅದು ಬರ್ತಿದೆ. 10 ವರ್ಷದಿಂದ ಹಾಗಿತ್ತು ಹೀಗಿತ್ತು ನೆನಪಿಲ್ಲ. ಅದರಿಂದ ಏನಾಗ್ತಿದೆ, ಸ್ವರೂಪದ ನಿಷ್ಪತ್ತಿ ಇಲ್ಲ, ಆಗುವುದಿಲ್ಲ. ಸ್ವರೂಪದ ನಿಷ್ಪತ್ತಿನೇ ಇಲ್ಲ ಅಂದಮೇಲೆ ಸ್ವರೂಪಾಚರಣ ಚಾರಿತ್ರ್ಯ ಆಗಿದೆ. ಅದಕ್ಕೆ ಬಹಳ ಮಹತ್ವಪೂರ್ಣವಾದಂಥ ಮಾತಿದೆ, ಪ್ರಯೋಜನಭೂತವಾದಂಥ ಮಾತಿದೆ, ಸಾರಗರ್ಭಿತ ಮಾತು ಇದೆ, ಭವವನ್ನು ಬದಲಾಯಿಸಿ ಬಿಡುವಂಥ ಮಾತಿದೆ. ಬರೇ ಶುದ್ಧ ವಸ್ತು ಮಾತ್ರ ಚೈತನ್ಯದಿಂದ ಅದು ಅತಿವ್ಯಾಪ್ತಿ ದೋಷ ಬಂದಿದೆ. ಶುದ್ಧ ವಸ್ತು ಮಾತ್ರ ಎಲ್ಲ ಆರು ದ್ರವ್ಯ ಹೌದ್ರೆ ನೀವು 6 ದ್ರವ್ಯ ಅಂತ ಹೇಳಿ ತಿಳ್ಕೊಂಡ್ರೂ ತಪ್ಪಿಲ್ಲ. ಇಲ್ಲಿ ಪ್ರತಿಯೊಂದು ಏನದವು ವಸ್ತು ಮಾತ್ರ ಹೀಗೆ ತಿಳ್ಕೊಂಡ್ರೂ ತಪ್ಪಿಲ್ಲ. ಅದು ಜಡ ಇದೆಯಲ್ಲ, ಅದು ಶುದ್ಧ, ಜಡತ್ವವನ್ನು ಮೀರಿ ನಿನಗೇನು ಮಾಡುವುದಿಲ್ಲ. ಹೀಗೆ ಅರ್ಥ ಆಗಬಹುದೇನೆ? ತಾವು ಹೇಳಿದ ಪ್ರಕಾರ ಹಾಯೂ ಅರ್ಥ ಆಗುವುದ್ರಿ. ಇದೇನಿದೆ ಇದು ಜಡ ಇದೆ. ಈ ಜಡ ತನ್ನ ಶುದ್ಧ ಸ್ವರೂಪವನ್ನು ಉಲ್ಲಂಘನೆ ಮಾಡಿ ಅರ್ಥಾತ್ ಜಡತ್ವವನ್ನು ದಾಂಟಿ ನಿನಗೆ ಯಾವುದೇ ರೀತಿಯಿಂದ ಹಿತ ಅಥವಾ ಅಹಿತ ಮಾಡೋದು ಸಾಧ್ಯ ಇಲ್ಲ. ಇದು ಒಂದು ಅರ್ಥ ಆಯಿತು. 6 ದ್ರವ್ಯ ಶುದ್ಧದವು, ಇದರಲ್ಲೇ ಅತಿವ್ಯಾಪ್ತಿ ದೋಷ ಬರುವುದಿಲ್ಲ. ಯಾಕೆ ಬರುವುದಿಲ್ಲ ಅಂತಂದ್ರೆ ನಾನು ಬರೀ ನನ್ನನ್ನು ತಿಳ್ಕೊಂಡ್ರೆ ಆಗುವುದಿಲ್ಲರಿ, ನನ್ನ ಜೊತೆಗೆ ಯಾವುದಿದೆ ಅದನ್ನೂ ತಿಳ್ಕೊಳ್ಬೇಕಾಗ್ತಿದೆ. ಅದರ ಸಲುವಾಗಿ ಜೈನ ಸಿದ್ಧಾಂತದೊಳಗೆ ಪ್ರವೇಶ ಮಾಡುವಳದೊಳಗೆ ಮೊದಲನೇ ಪ್ರಶ್ನೆ ವಿಶ್ವವೆಂದರೇನು. ಯಾಕೆ ಅಂತಂದ್ರೆ ಪ್ರತಿಯೊಂದು ಪದಾರ್ಥದ ಎಷ್ಟದಾವ ಪದಾರ್ಥ ಇರ್ಲವ ಅನಂತ ಸಂಖ್ಯೆಯಲ್ಲಿ, ಆದ್ರೆ 6 ಅದಾವ. 6 ತಿಳ್ಕೊಳ್ಳಿಕ್ಕೆ ನಮ್ಗೆ ಬರುದಿಲ್ಲ. 6 ಮುಂದೆ ವಿಭಾಗ ಮಾಡಿದ್ರು ಏನ ಜೀವ ಅಂತ ಹೇಳಿ. ಹಾಗಾದ್ರೆ 2 ತಿಳ್ಕೊಳ್ಳಿಕ್ಕೆ ನಮಗೆ ಬರುದಿಲ್ಲ. 2 ತಿಳ್ಕೊಳ್ಳೋದು ಅನಿವಾರ್ಯ ಇದೆ, ಒಂದೇ ತಿಳ್ಕೊಳ್ಳೋದು ಅನಿವಾರ್ಯ ಇದೆ. ಈ ಯೋಗ ಸಾರ ಪ್ರಾಭೃತದೊಳಗ 2ನೇದು ಅಜೀವ ಅಧಿಕಾರ ಬಂತಲ್ಲ, ಅಲ್ಲಿ ಏನು ಹೇಳಿದಾರ್ರಿ, ಇನ್ನು ಮತ್ತೆ ಓದೋದ್ರಿ. ಇದು ಒಂದು ಅರ್ಥ ರೀ. ತಾವು ಹೇಳಿದ ಪ್ರಕಾರ ಅತಿವ್ಯಾಪ್ತಿ ದೋಷ ಅಲ್ಲಿ ಬರುವುದಿಲ್ಲ. ಯಾಕೆ ಅಂತಂದ್ರೆ ತನ್ನನ್ನು ತಿಳಿಯುವ ಹಾಗೆ ಪರವನ್ನೂ ತಿಳಿಲಿಕ್ಕೆ ಬೇಕಾಗ್ತಿದೆ. ತನ್ನನ್ನು ಯಥಾರ್ಥ ತಿಳಿಯೋದ ಮತ್ತು ಪರವನ್ನು ಅಯಥಾರ್ಥ ತಿಳಿದ್ರೆ ಕಾರ್ಯ ಆಗಬಹುದೇನ್ರಿ? ಪರವನ್ನು ಯಥಾರ್ಥ ತಿಳಿದ್ರೆ ತನ್ನ ಕಾರ್ಯ ಆಗುವುದೇನ್ರಿ? ಇಲ್ಲ. ಪರವನ್ನೂ ಯಥಾರ್ಥ ತಿಳಿಲಿಕ್ಕೆ ಬೇಕು, ತನ್ನನ್ನು ಯಥಾರ್ಥ ತಿಳಿ ಅಂಥೇಳಿ ಅತಿವ್ಯಾಪ್ತಿ ದೋಷ ಬರುವುದಿಲ್ಲ. ಇದು ಒಂದು ಮಾತಾಯಿತು. ಇನ್ನು 2ನೇ ಮಾತು ಇದೆ. ಮೊದಲನೇ ಕಲಶದೊಳಗೆ ನಮಗೆ ದೃಷ್ಟಿ ಕೊಟ್ಟು ಬಂದಿದ್ದಾರಲ್ಲ, ಏನು ಹೇಳಿದರು? ಚೈತನ್ಯ ಲಕ್ಷಣವುಳ್ಳ ಸತ್ವರೂಪ ವಸ್ತು ಇದು ಒಂದೇ ಇದೆ ಅನ್ನೋದನ್ನು ನಮಗೆ ಲಕ್ಷ್ಯದೊಳಗೆ ತಂದು ಕೊಟ್ಟಿರಲ್ಲ. ಹೀಗಾಗಿ ಅಲ್ಲಿ ಅತಿವ್ಯಾಪ್ತಿ ದೋಷದ ಸಂಭಾವನೆ ಸ್ವಲ್ಪ ಕೂಡ ಇಲ್ಲ. ಸ್ವರೂಪ ನಿಷ್ಪತ್ತಿ ಶಬ್ದ